आर्यमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषचतुरात्मकस्य विष्णोर्व्यस्तात् समस्ताः सकलगुणनिधिः सर्वदोषौ व्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। स्वस्त्यस्तु। श्रीशुकोवाच तद्वामनं रूपमवर्धताद्भुतं हरेरनन्तस्य गुणत्रयात्मकम् भूः कं दिशो द्यौ विवराः पयोधयः तिर्यं हृदेवा ऋषयो यदा तन् क्षितिं पदैकेन बलेर्विचक्रमेण भशरीरेण दिशश्च बाहुभिः पदं द्वितीयं क्रमतस्त्रिविष्टपं न वै तृतीयस्य तदीयमण्वपि। ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಮೊನ್ನೆ ಕಥಾಭಾಗದಲ್ಲಿ ತಿಳಿದ ಹಾಗೆ ವಾಮನ ದೇವರು ಅವತಾರ ಮಾಡಿದ್ದಾರೆ. ಅವತಾರ ಮಾಡಿ ಬಲಿಚಕ್ರವರ್ತಿ ನರ್ಮದಾ ನದಿ ತೀರದಲ್ಲಿ ದಾನವನ್ನು ಕೊಟ್ಟಾದ್ಮೇಲೆ ದೇವರು ಬೆಳೆದು ನಿಂತು ಬಿಟ್ಟಿದ್ದಾನೆ. ಎಷ್ಟು ಬೆಳೆದಿದ್ದಾನೆ ಅಂತಂದ್ರೆ ಚಿತಿಂ ಪದೈಕೇನ ಬಲೇರ್ ವಿಚಕ್ರಮೆ, ಒಂದು ಪಾದದಿಂದ ಕೆಳಗಿನ ಲೋಕಗಳು, ಇನ್ನೊಂದು ಪಾದದಿಂದ ಮೇಲಿನ ಲೋಕಗಳು, ದೇಹದಿಂದ ಇಡೀ ಅಂತರಿಕ್ಷವನ್ನ ದೇವರು ಅಳೆದು ಬಿಟ್ಟಿದ್ದಾನೆ. ತಾರ್ತೀಯಸ್ಯ ಕುತೋಗತಿ ತೃತೀಯಮುಪಕಲ್ಪಯ. ದೇವರಂದ ಬಲಿಚಕ್ರವರ್ತಿಗೆ ಮೂರನೇ ಪಾದ ಭೂಮಿ ಕೊಳ್ಳಿಕ್ಕೆ ಯೋಗ್ಯತೆ ಇಲ್ಲ, ಅಹಂಕಾರ ಮಾಡ್ತೀಯ ನನ್ನ ಮುಂದೆ ನೀನು. ಆವಾಗ ಬಲಿಚಕ್ರವರ್ತಿ ಅಂತಾನೆ, ನನ್ನ ಅಪರಾಧ ಕ್ಷಮಾ ಮಾಡ್ಬಿಡಪ್ಪ ಸ್ವಾಮಿ. ಯದ್ಯುತ್ತಮ ಶ್ಲೋಕ ಭವಾನ್ ಮಮೇರಿತಂ ವಚೋ ವ್ಯಲೀಕಂ ಸುರರಟಭಮನ್ಯತೆ ಕರೋಮ್ಯುತಂ ತನ್ನ ಭವೇತ್ ಪ್ರಲಂಬನಂ ಪದಂ ತೃತೀಯಂ ಕುರುಶೀರ್ಷ್ಟಿಮೇ ನಿಜಂ. ನನ್ನ ತಲೆ ಮೇಲೆ ಕಾಲಿಟ್ಬಿಡಪ್ಪ, ನನ್ನ ಅಪರಾಧವನ್ನು ಕ್ಷಮಾ ಮಾಡೋ, ಮೂರನೇ ಪಾದ ಭೂಮಿ ಕೊಟ್ಟಿಲ್ಲ ಎಂಬ ಅಪಕೀರ್ತಿ ಪಾಲು ಮಾಡಬೇಡಪ್ಪ, ನರಕಕ್ಕೆ ಹಾಕ್ಬೇಡ ನನ್ನ. ಆವಾಗ ಬಲಿಚಕ್ರವರ್ತಿ ಅಂತಾನೆ, ಕಿಮಾತ್ಮನಾತೇನ ಜಹಾತಿ ಯೋ ಮುದಂ ಕಿಂ ರಿಕ್ತಹಾರೈ ತ್ವಜನಾಖ್ಯ ದಸ್ಯುಭಿಃ ಕಿಂ ಜಾಯಯ ಸಂಸ್ಕೃತಿ ಹೇತು ಭೂತಯ ಮರ್ತ್ಯಸ್ಯ ಗೇಹೈರ್ಕಿಮಿಹಾಯುಷೋ ವ್ಯಯಃ. ಈ ಸಂಸಾರದಿಂದ ಏನು ಸುಖ ಇದೆ ಅಂತಾನೆ ಬಲಿಚಕ್ರವರ್ತಿ. ಮೊದಲು ತೋರುತ್ತಿದೆ ಮಧುರ ವಿಷಯ ಸುಖ, ಕಡೆಯಲಿ ದುಃಖ ಅನೇಕ ಕಾಣೋ ಮುರಾರಿಯನೇ ಕೊಂಡಾಡೋ. ವಾರಿಜ ಮುಖಿಯರ ಸೋಜಿಗೆ ಸಿಲುಕದೆ ವಿಜಯ ವಿಠಲನ ಕೊಂಡಾಡೋ ಮನವೇ, ಮುರಾರಿಯನೇ ಕೊಂಡಾಡೋ. ಇವತ್ತು ವಾಮನ ಜಯಂತಿ. ಶ್ರೋಣಾಯಾಂ ಶ್ರವಣದ್ವಾದಸ್ಯಾಂ ಮುಹೂರ್ತೆ ಅಭಿಜಿತ್ ಪ್ರಭು ಸರ್ವೇ ನಕ್ಷತ್ರ ತಾರಾದ್ಯಾಹ ಚಕ್ರು ತಜ್ಜನ್ಮ ದಕ್ಷಿಣಂ ಅಂತ ಹೇಳಿದಾಗೆ ಇವತ್ತು ಮೊಸರು ವ್ರತ ಮುಗಿದಿರತ್ತೆ. ಇನ್ಮೇಲೆ ಹಾಲಿನ ವ್ರತ ಶುರು. ಇನ್ನು 1 ತಿಂಗಳು ಹಾಲು ಕುಡಿಯೋಂಗಿಲ್ಲ. ಹಿಂದಿನ ತಿಂಗಳಲ್ಲಿ ಮೊಸರು ವ್ರತ ಇತ್ತು, ಮೊಸರು ವ್ರತ ಮುಗೀತಿ. ಇವಾಗ ಇವತ್ತಿಂದ ಚೆನ್ನಾಗಿ ಮೊಸರು ತಿನ್ಬೋದು. ಆದರೆ ಮೊದಲು ಮೊಸರು ಬುತ್ತಿ ಮಾಡಿ, ಇವತ್ತು ಹೇಗಿದ್ದು ನೆನ್ನೆ ಉಪವಾಸ, ದ್ವಾದಶಿ ದಿವಸ ಮೊಸರು ಬುತ್ತಿಯನ್ನ ಮಾಡಿ ವಾಮನ ದೇವರಿಗೆ ನೈವೇದ್ಯವನ್ನ ಮಾಡಿ ಎಲ್ಲ ಸಮರ್ಪಣೆ ಮಾಡಬೇಕು, ಎಲ್ಲರಿಗೂ ಕೊಡಬೇಕು, ಬಂಧು ಬಳಗವನ್ನೆಲ್ಲ ಊಟಕ್ಕೆ ಕರಿಬೇಕು. ವಾಮನ ಜಯಂತಿ ದೊಡ್ಡ ಹಬ್ಬ, ನಮಗೆಲ್ಲ ಉತ್ಸವ ಇವತ್ತು. ಅದಕ್ಕೆ ಹಿರಿಯರು ಹೇಳ್ತಾರೆ, ಶ್ರೀಶಸ್ತೆ ಸುಶ್ರಿಯಂ ದದ್ಯಾತ್ ಆಯುರು ವಾಯುಸುತ ಪ್ರಿಯ ಭೂಮಿಂತೆ ವಾಮನೋ ದದ್ಯಾತ್ ಅರಿಹಂತಿ ನೃಕೇಶರಿ. ನಮಗೆಲ್ಲ ಭೂಮಿಯನ್ನ ದಾನ ಕೊಟ್ಟಿದ್ದು ವಾಮನ ದೇವರೇ. ನಾವೆಲ್ಲ ಇವತ್ತು ಮನೆ ಕಟ್ಕೊಂಡು ಸುಖವಾಗಿ ಫ್ಲಾಟಲ್ಲೋ ಸ್ವತಂತ್ರವಾಗಿ ಏನೋ ಅಂತೂ ಯಾವುದೋ ಒಂದು ಮನೆಯಲ್ಲಂತೂ ಸುಖವಾಗಿದ್ದೀವೋ ಇಲ್ಲೋ, ಅದೆಲ್ಲ ವಾಮನ ದೇವರು ದಯಾ ಅಂತ ತಿಳ್ಕೊಬೇಕು ನಾವೆಲ್ಲ. ಹಾಗಾಗಿ
ಪ್ರಹ್ಲಾದ ರಾಜರ ಅಲ್ಲೇ ನಿಂತಿದ್ರು ವಾಮನನ ತಾತ. ನೀ ಏನಂತ್ಯಪ್ಪ ಪ್ರಹ್ಲಾದ ರಾಜ? ಅವ್ರಂತಾರೆ, ತ್ವಯೈವ ದತ್ತಂ ಪದಮೈಂದ್ರ ಊರ್ಜಿತಂ ಹೃತಂ ತವೈವಾದ್ಯ ತದೇವ ಚೋಭನಂ. ಸ್ವಾಮಿ, ನೀನೇ ಕೊಟ್ಟಿದ್ದಿ, ನೀನೇ ಇಸ್ಕೊಂಡಿದ್ದಿ. ಓ ಬಿ ಅಚ್ಚ ಹೇ, ಎ ಬಿ ಅಚ್ಚ ಹೇ ಅಂತ ದೇವರು. ಯಾವಾಗ ಕೊಡ್ತೀಯೋ ಗೊತ್ತಿಲ್ಲ, ಯಾವಾಗ ಇಸ್ಕೊಳ್ತೀಯೋ ಗೊತ್ತಿಲ್ಲ. ನೀ ಕೊಟ್ಟಾಗ ಇಸ್ಕೊಂಡು ಭೋಗ ಮಾಡ್ಬೇಕು, ಇಲ್ದೇದಾಗ ನಿನ್ನ ಸ್ಮರಣೆ ಮಾಡ್ಕೊಂಡಿರ್ಬೇಕಷ್ಟೇ. ಹರಿ ಕೊಟ್ಟ ಕಾಲಕ್ಕೆ ಉಣಲಿಲ್ಲ, ಹರಿ ಕೊಡದ ಕಾಲಕ್ಕೆ ಬಾಯಿ ಬಿಡುವೆ ಎಲ್ಲೋ ಪ್ರಾಣಿ ಅಂತಂತಾರೆ ದಾಸರು. ಹಾಗಾಗಿ ಹೆಂಡತಿ ಅಲ್ಲೇ ನಿಂತಿದ್ಲು, ಬಲಿಚಕ್ರವರ್ತಿ ಹೆಂಡತಿ ವಿಂಧ್ಯಾವಳಿ ಅಂತ ಅವಳ ಹೆಸರು. ನೀ ಏನಂತ್ಯಮ್ಮ, ನಮ್ಮ ಯಜಮಾನ್ರು ಮಾಡಿದ ತಪ್ಪನ್ನು ಕ್ಷಮಿಸು ಅಂತಂತಾಳ್ರಿ ವಿಂಧ್ಯಾವಳಿ. ಎಂತ ಹೆಂಡತೀರಿ ಯಾಕು? ದೇವರಂತ, ಏನಮ್ಮ ನಿನ್ನ ಗಂಡ ಮಾಡಿದ ತಪ್ಪು? ಕ್ಷೀಣೋ ವಿಭ್ರಂಜಿತ ಸ್ಥಾನ ಕ್ಷಿಪ್ತ ಬದ್ಧಶ್ಚ ಶತ್ರುಭಿಹಿ ಜ್ಞಾತಿಭಿಹಿ ಪರಿತ್ಯಕ್ತ ಯಾತನಾ ಮನುಯಾಪಿತ ಗುರುಣ ಭತ್ಸಿತ ಜಗೌ ಸತ್ಯಂ ನ ಸುವ್ರತ. ಸ್ಥಾನದಿಂದ ಕೆಳಗೆ ಬಿದ್ದ, ಶತ್ರುಗಳು ಕಟ್ಟಾಕಿದ್ರು, ಬಂಧುಗಳು ಬಿಟ್ಟೋದ್ರು, ಯಾತನಾವನ್ನ ಅನುಭವಿಸಿದ್ದಾನೆ, ಗುರುಗಳು ಶಾಪ ಕೊಟ್ರು, ಆದರೂ ದಾನ ಕೊಟ್ಟಿದ್ದಾನಲ್ಲ ಮಾತು ಕೊಟ್ಟಂತೆ. ಅದಮ್ಮ ನಿಮ್ಮ ಯಜಮಾನರು ಮಾಡಿದ್ದು ತಪ್ಪು ಅಂತ ದೇವರು ಕೇಳಿದ್ರೆ, ಅದಕ್ಕೆ ಅವಳಂತಾಳೆ, ನಾನು ಹುಡುಗಿ ಇದ್ದಾಗ ಭಾಗವತ ಕೇಳ್ತಾ ಇದ್ದೆ ಸ್ವಾಮಿ, ಸರ್ವೋತ್ತಮನಾಗಿರ್ತಕ್ಕಂಥ ಸರ್ವತತ್ರ ವಿಷ್ಣುವೇ ನೀನೇ ಅವತಾರ ಮಾಡಿದ್ದಿ. ಅಂದಮೇಲೆ 14 ಲೋಕಗಳು ನಿಂದೆ, ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದು ನೀನೇ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಅನಂತ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡೋದು ನೀನೇ, ಹಿಂದೆ ಮಾಡಿದ್ದು ನೀನೇ, ಮುಂದೆ ಮಾಡೋನು ನೀನೇ. ಬ್ರಹ್ಮದೇವರ ಒಳಗಿದ್ದು ಸೃಷ್ಟಿ ಮಾಡೋನು ನೀನೇ, ರುದ್ರದೇವರ ಒಳಗಿದ್ದು ಪಾರ್ವತಿಪತಿಯಾದ ರುದ್ರದೇವರಲ್ಲಿ ಇದ್ದು ಸಂಹಾರ ಮಾಡುವವನು ನೀನೇ, ಸರ್ವವೂ ನೀನೇ. ಆದ್ರಿಂದ ನಾನು ಕೂಡ ಕೇಳಿದ್ದೇನೆ, ಕ್ರೀಡಾತ್ಮಮಾತ್ಮನ ಇದಂ ತ್ರಿಜಗತ್ಕೃತಂತೆ ಸ್ವಾಮ್ಯಂ ತು ತತ್ರ ಕುಧಿಯಃ ಅಪರೇಯೀಚ ಕುರ್ಯುಃ ಕರ್ತು ಪ್ರಭೋತ್ತಮ ಕಿಮಸ್ಯತ ಆವಹಂತಿ ತ್ಯಕ್ತ ಕ್ರಿಯತ್ವದವರೋಪಿತ ಕರ್ತೃವಾದಾನ. ಆ 14 ಲೋಕಗಳಲ್ಲಿ ಏನೋ ಶುಕ್ರಾಚಾರ್ಯನ ವರದಿಂದ ಒಂದು 3 ಲೋಕ ತನ್ನ ಅಧೀನ ಆಗಿದೆ ಅಂತ ಅನ್ಕೊಂಡು ನನ್ನ ಗಂಡ ನಂದೂ ಅಂತ ಅನ್ಕೊಂಡು ದಾನ ಕೊಟ್ಟಲ್ಲ, ಆ ತಪ್ಪನ್ನು ಕ್ಷಮಿಸು. ದೇವರಂದ, ನಿನಗೆ 100ಕ್ಕೆ 200 ಮಾರ್ಕ್ಸ್ ಅಂದ ವಿಂಧ್ಯಾವಳಿಗೆ. ಯಾಕೆಂದ್ರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿರಿ ವರವ ಪಡೆದವರಂತೆ ಕಾಣಿರೋ. ನಮ್ದೇನ್ ನಾವು ಕೊಡೋದಿಲ್ಲ, ದೇವರು ಕೊಟ್ಟಿದ್ದನ್ನ ಕೊಡ್ತೀವಿ ಅಷ್ಟೇ. ಯಾಕಂದ್ರೆ ನಾವೆಲ್ಲ ಬರೋದು ಬರೀ ಕೈಲೇ ಹೊಟ್ಟೋಗ್ತೀವಿ. ಬರುವಾಗ ಏನ್ ತಂದಿ, ಬಂದ ಮೇಲೆ ಎಲ್ಲ ನಂದಂದಿ, ದುಡ್ಡು ಕೂಡಿಟ್ಟು ಅಳಿದು ಹೋಗುವಾಗ ಬಳಲಿ ಬಳಲಿ ಅಳಮಾರಿಗೆ ಬಿದ್ದಿ, ಯಾತರ ಕಟಿಪೀಟಿ ಒಂದು ದಿನ ಹೋಗುತ್ತಿದ್ದಿಲ್ಲ ಟಿಪೀಟಿ. ಆದ್ದರಿಂದ ಅನುಗ್ರಹ ಮಾಡು. ಬ್ರಹ್ಮದೇವರಂತಾರೆ, ಸ್ವಾಮಿ ಎಲ್ಲವನ್ನೂ ದಾನ ಮಾಡಿದ್ದಾನಪ್ಪ ಬಲಿಚಕ್ರವರ್ತಿ, ಅವನು ಅನುಗ್ರಹ ಮಾಡೋ. ಬ್ರಹ್ಮದೇವರಂತಾರೆ, ಭೂತಭಾವನ ಭೂತೇಶ ದೇವದೇವ ಜಗನ್ಮಯ ಮುಂಚೈನ ಮೃತ ಸರ್ವಸ್ವಂ ನಾಯಮರ್ಹತಿ ನಿಗ್ರಹ. ದೇವರಂದ, ಬ್ರಹ್ಮನ್ ಯಮನು ಗೃಹಾಮಿ ತದ್ವಿತ್ತಂ ವಿಧಿನೋಮ್ಯಹಂ. ನಾನು ಯಾರ ಮೇಲೆ ಅನುಗ್ರಹ ಮಾಡ್ಬೇಕು ಅನ್ಕೊಂತೀನಿ ಅವ್ರದೆಲ್ಲ ಕಸ್ಕೊಂಡು ಪರೀಕ್ಷೆ ಮಾಡ್ತೀನಿ ಅಂತ. ಕಷ್ಟದಲ್ಲಿದ್ದಾಗೂ ದೇವರು ಸ್ಮರಣೆ ಮಾಡಿದ್ರೆ ಅವ್ನು ನಿಜವಾದ ಭಗವದ್ ಭಕ್ತ. ಕಷ್ಟದಲ್ಲಿದ್ದಾಗ ದೇವ್ರನ್ನ ಬೈಬಾರ್ದು. ನಮಗೆ ದೇವರೆಲ್ಲ ಮೋಸ ಮಾಡ್ಬಿಟ್ಟ, ದೇವರು ಅನ್ಯಾಯ ಮಾಡ್ಬಿಟ್ಟ, ದೇವ್ರ ಕಣ್ಣೇ ಇಲ್ಲ, ದೇವ್ರ ಕಾರುಣ್ಯ ಇಲ್ಲ. ಕೊಟ್ಟಾಗ ದೇವರನ್ನ ಹೊಗಳಿಲ್ಲ, ಕೊಡದೇ ಇದ್ದಾಗ ದೇವ್ರನ್ನ ಬೈತೇವೆ. ಇದೆಂಥ ಮನಸ್ತತ್ವ ನಮ್ಮದು. ನಮ್ದೊಂದು ಪ್ರಾರಬ್ಧ ಕರ್ಮ ಅಂತ ಇದೆಯಲ್ಲ. ಯಾವ ಜನ್ಮದಲ್ಲಿ ಯಾರಿಗೆ ಮೋಸ ಮಾಡಿರ್ತೀವೋ, ಯಾರಿಗೆ ತೊಂದರೆ ಕೊಟ್ಟಿರ್ತೀವೋ, ಈ ಜನ್ಮದಲ್ಲಿ ನಮಗೆ ಆ ಪದಾರ್ಥ ನಷ್ಟ ಆದ ಮಾತ್ರಕ್ಕೆ ದೇವ್ರನ್ನ ಬೈಯೋದೆ. ನಾಯಂ ಜನೋ ಮೇ ಸುಖ ದುಃಖ ಹೇತು ನ ದೇವತಾತ್ಮ ಗೃಹ ಕರ್ಮ ಕಾಲ ಮನಃಪರಂ ಕಾರಣ ಮಾಮನಂತಿ ಸಂಸಾರ ಚಕ್ರಂ ಪರಿವರ್ತಯೇದ್ಯತೆ. ದೇವರಂತಾನೆ, ಬಲಿಚಕ್ರವರ್ತಿ ಏನು ಚಿಂತೆ ಮಾಡಬೇಡಪ್ಪ, ಮುಂದೆ ಸಾವರಣಿ ಮನ್ವಂತದಲ್ಲಿ ನೀನೇ ಇಂದ್ರದೇವರ ಪದವಿಯನ್ನು ಆಳು. ಇವಾಗ ಅರ್ಧಂಬರ್ಧ ಆಗೋಗಿದೆ ಅಂತ ಹೇಳಿ ಸುತರಲೋಕದಲ್ಲಿ ಇರಪ್ಪ, ಇವಾಗ ಸ್ವರ್ಗಲೋಕದಕ್ಕಿಂತ ಐಶ್ವರ್ಯ ಜಾಸ್ತಿ ಇರತ್ತೆ ಅಂತೇಳಿ ಪ್ರಹ್ಲಾದ ರಾಜರನ್ನ ಕೊಟ್ಟು ಕಳಿಸಿದ್ದಾರೆ, ಕರ್ಕೊಂಡು ಹೋಗು ಅಂತ ಹೇಳಿ. ಇದಾದ್ಮೇಲೆ ವತ್ಸ ಪ್ರಹ್ಲಾದ ಭದ್ರಂತೆ ಪ್ರಯಾಗಿ ಸುತಲಾಲಯಂ ಮೋದಮಾನ ಸ್ವಪೌತ್ರೇಣ ಜ್ಞಾತೀನಾಂ ಸುಖಮಾವಹ.
ಸುತರ ಲೋಕದಲ್ಲಿ ಸುಖವಾಗಿ ವಾಸ ಮಾಡ್ಕೊಂಡ್ರಪ್ಪ ಬಲಿಚಕ್ರವರ್ತಿ. ನಿಮ್ ಮನೆ ಮುಂದೆ ಬಾಗಿಲು ಕಾಯ್ತಾ ಇರ್ತೀನೋ ಗದಾ ಹಿಡ್ಕೊಂಡು, ಇನ್ನೇನ್ ಬೇಕಪ್ಪ? ಬೆಳಗ್ಗೆದ್ದು ನೀ ತುಳಸಿ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಬರ್ತೀಯಲ್ಲ, ನನ್ ದರ್ಶನ ಮಾಡ್ಬೋದು. ಏನು ಪುಣ್ಯ ಅಲ್ಲ? ಇವತ್ತಿಗೂ ದೇವರು ಬಲಿಚಕ್ರವರ್ತಿ ಮನೆಯ ಮುಂದೆ ಸುತರ ಲೋಕದಲ್ಲಿ ಬಾಗಿಲು ಕಾಯ್ತಾ ಇದ್ದಾನೆ. ಯಾಕೆಂದ್ರೆ ಅಷ್ಟು ದಾನ ಮಾಡಿ ನಿಜವಾದ ತನ್ನ ಭಕ್ತಿಯನ್ನ ತೋರಿಸ್ಕೊಟ್ಟಿದ್ದಾನೆ ಭಗವದ್ ಭಕ್ತ. ದೇವರು ಭಗವದ್ ಭಕ್ತರ ಮೇಲೆ ಎಷ್ಟು ಅನುಗ್ರಹ ಮಾಡ್ತಾನೆ ಅಂದ್ರೆ ನಮ್ಮ ಮನೆ ಮುಂದೆ ಇರ್ತಾನೆ, ಅಷ್ಟು ಅನುಗ್ರಹ ಮಾಡ್ತಾನೆ. ನಾವೆಲ್ಲ ಅನ್ಕೊಂತೀವಿ ನಮ್ಮನ್ನ ಯಾರು ರಕ್ಷಣೆ ಮಾಡ್ತಾರೆ ಅಂತ. ದೇವರೇ ಇದ್ದಾನೆ, ನಮ್ಮನ್ನ ರಕ್ಷಣೆ ಮಾಡ್ತಾನೆ. ನಮ್ಮ ಸುತ್ತಮುತ್ತಲೂ ದೇವರಿದ್ದು ರಕ್ಷಣೆ ಮಾಡ್ತಾನೆ. ಅದಕ್ಕೆ ನಾವೆಲ್ಲ ಹೊರಗೆ ಹೋಗ್ಬೇಕಾದ್ರೆ ಸ್ಮರಣೆ ಮಾಡ್ಬೇಕು. ಅಗ್ರತೋ ನಾರಸಿಂಹಚ್ಚ ಪೃಷ್ಠತೋ ಗೋಪಿನಂದನಃ ಉಭಯೋಪಾಶ್ವಯೋರಾಸ್ತಾಂ ಸಚರವು ರಾಮ ಲಕ್ಷ್ಮಣವು. ಸರ್ವತ್ರ ದೇವರೇ ರಕ್ಷಣೆ ಮಾಡ್ತಾನೆ ನಮ್ಮನ್ನ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ. ಹುಟ್ಟಿಸಿದ ದೇವತಾ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು, ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಯಾರು ಈ ವಾಮನಾವತವನ್ನ ಇದಾದ ಮೇಲೆ ದೇವರಂದ ಶುಕ್ರಾಚಾರ್ಯ ಅಲ್ಲೇ ಇದ್ರು, ದೈತ್ಯರ ಗುರುಗಳು. ಶುಕ್ರಾಚಾರ್ಯರೇ ಬಲಿಚಕ್ರವರ್ತಿ ಯಜ್ಞವನ್ನ ಪರಿಪೂರ್ತಿ ಮಾಡಿಸ್ರಪ್ಪ, ಪೂರ್ಣಾಹುತಿ ಕೊಟ್ಟು. ಶುಕ್ರಾಚಾರ್ಯ ಅಂದ್ರು ಅವರು ವಿಷ್ಣು ಭಕ್ತರೇ. ಯದ್ಯಪಿ ದೈತ್ಯರ ಗುರುಗಳು, ದಾನವರ ಗುರುಗಳು ಶುಕ್ರಾಚಾರ್ಯರು, ಆದ್ರೆ ವಿಷ್ಣು ಭಕ್ತರು. ಅವ್ರ ಅಂತಾರವರು, ಕುತಸ್ತತ್ ಕರ್ಮ ವೈಷಮ್ಯಂ ಯಚ್ಚ ಕರ್ವೇಶ್ವರೋ ಭವಾನ್ ಸ ಯಜ್ಞೇಶ್ವರೋ ಯಜ್ಞ ಪುರುಷಃ ಸರ್ವಭಾವೇನ ಪೂಜಿತಃ. ಅಲ್ಲ ಸ್ವಾಮಿ, ಮಂತ್ರತಂತ್ರ ಸಿದ್ಧಂ ದೇಶಕಾಲಾರ್ಗ ವಸ್ತುತಃ ಸರ್ವಂ ಕರೋತಿ ನಿಶ್ಚಿತ್ರಂ ಅನುಸಂಕೀರ್ತನಂ ತವ. ನಾವು ಬೆಳಗ್ಗೆ ಎದ್ದಾಗಿನಿಂದ ಸಂಧ್ಯಾ ವಂದನೆ, ಪೂಜಾ, ನೈವೇದ್ಯ, ವೈಶ್ವದೇವ, ಜಪ, ತಪ, ಅನುಷ್ಠಾನ ಇವೆಲ್ಲವನ್ನ ಮಾಡಿ ಕಡೆಗೆ ಯಸ್ಮೃತ್ಯಾಚನ ಮೋಕ್ತ್ಯ ತಪಸ್ಸಂಧ್ಯಾ ಕ್ರಿಯಾದಿಶು ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೆ ಯತ್ಕೃತಂತು ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ ಅಂತ ಹೇಳಿ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ದೇವರ ಸ್ಮರಣೆ ಮಾಡ್ತೇವೆ. ಎಲ್ಲ ಕರ್ಮಗಳ ಪರಿಪೂರ್ತಿ ಆಗ್ಲಿಕ್ಕೆ. ಆ ದೇವರೇ ನೀ ಬಂದು ನಿಂತಾಗ ಎಲ್ಲಿ ಸ್ವಾಮಿ ಕರ್ಮಗಳ ಪರಿಪೂರ್ತಿ? ಆದ್ರೂ ಶುಕ್ರಾಚಾರ್ಯ ಅಂತಾರೆ, ಇಂದ್ರದೇವರ ಪದವಿ ಕೊಡಿಸ್ಬೇಕಪ್ಪ ಬಲಿಚಕ್ರವರ್ತಿಗೆ, 100 ಅಷ್ಟಮೇಧ ಯಾಗ ಪೂರ್ತಿ ಆಗ್ಲೇಬೇಕು, ಪೂರ್ಣಾಹುತಿ ಕೊಡಿಸು ಅಂತೇಳಿ ಕೊಡಿಸಿಬಿಟ್ಟಿದ್ದಾರೆ. ದೇವರೇ ನಿಂತು ಪೂರ್ಣಾಹುತಿ ಕೊಡಿಸಿ ಬಲಿಚಕ್ರವರ್ತಿ ಮೇಲೆ ಅನುಗ್ರಹ ಮಾಡಿದ್ದಾನೆ ದೇವರು. ಇಷ್ಟು ವಿಚಾರವನ್ನ ತಿಳಿಸಿ ಮುಂದೆ ಶುಕಾಚಾರ್ಯರು ಹಿಂದಿನ ಕಲ್ಪದಲ್ಲಿ ಸತ್ಯವ್ರತ ಅಂತ ಹೇಳಿ ರಾಜ, ಅವನ ದೇವರ ಅನುಗ್ರಹ ಮಾಡಿಬಿಟ್ಟ, ಬಹಳ ಅನುಗ್ರಹ ಮಾಡಿದ. ಆ ಸತ್ಯವ್ರತ ರಾಜ ಒಂದ್ ದಿವಸ ಏಕದಾ ಕೃತಮಾಲಾಯಾಮ್ ಕುರ್ವತೋ ಜಲತರ್ಪಣಂ, ಕೃತಮಾಲ ಅಂತ ನದಿ, ಆ ನದಿಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋದ. ಒಂದು ಸಣ್ಣ ಮೀನು ಅರ್ಗೆ ಕೊಡಬೇಕು ಅಂತ ನೀರು ಬಿಡ್ತಾ ಇದ್ದಾನೆ ರಾಜ, ಸತ್ಯವ್ರತ ರಾಜ. ಕೈಯಲ್ಲಿ ಮೀನು ಬಂದೋಯ್ತು, ಪುಟ್ಟು ಮೀನು. ಯಾರನ್ನ ಕೈಯಲ್ಲಿ ಮೀನು ಬಂದ್ರೆ ನೀರಲ್ಲೇ ಬಿಟ್ಟು ಬಿಡ್ತಾರೆ, ಯಾರನ್ನ ಹಿಡ್ಕೊಂಡು ತೊಗೊಂಡಾರೆ ಹೋಗ್ತಾರೆ. ಸರಿ ಅಂತೇಳಿ ರಾಜ ನೀರು ಬೀಳಿಕ್ ಹೋದ. ಆ ಮೀನು ಮಾತಾಡ್ತು, ರಾಜ ನನ್ನ ದೊಡ್ಡ ದೊಡ್ಡ ಮೀನುಗಳೆಲ್ಲ ತಿಂದು ಬಿಡ್ತಾರಪ್ಪ, ದಯಮಾಡಿ ನಿಮ್ ಮನೆಗೆ ಕರ್ಕೊಂಡು ಹೋಗು. ಆ ಪುಟ್ಟು ಮೀನು ಮಾತಾಡ್ತು. ಅರೆ ಇದೇನಿದು ಮೀನು ಮಾತಾಡ್ತಾ ಇದೆ ಅಂತೇಳಿ ಆ ಸತ್ಯವ್ರತ ರಾಜ ಅದನ್ನ ಕಮಂಡಲನಲ್ಲಿ ಹಾಕೊಂಡು ಹೋದ ಆ ಮೀನನ್ನ. ಆ ಕಮಂಡಲು ಪೂರ್ತಿ ಬೆಳೆದು ನಿಂತು ಬಿಡ್ತು. ಆ ಮೀನು ಒಂದೇ ಕ್ಷಣದಲ್ಲಿ ಕಮಂಡಲು ಪೂರ್ತಿ ಬೆಳ್ಕೊಂಡ್ಬಿಡ್ತು. ರಾಜ ನಂಗೆ ಕಮಂಡಲು ಜಾಗ ಸಾಕಾಗ್ತಾ ಇಲ್ಲ, ದೊಡ್ಡ ಜಾಗದಲ್ಲಿ ಹಾಕು. ಸರಿ ಅಂತ ರಾಜ ಮನೆಗೆ ತಗೊಂಡೋದ, ಒಂದು ತೊಟ್ಟಿಲ್ ಹಾಕದ, ಉದಂಚನ ತೊಟ್ಟಿ ನೀರು. ಈಗಿನ ಕಾಲಕ್ಕೆ ತೊಟ್ಟಿ ಇಲ್ಲ, ಬರೀ ಟ್ಯಾಂಕೆ ಇಲ್ಲ. ತೊಟ್ಟಿಲ್ ನೀರು ಹಾಕಿದ್ದಾನೆ, ಅದ್ರೊಳಗೆ ತುಂಬಿದ್ದಾನೆ. ತೊಟ್ಟಿ ತುಂಬಾ ಬೆಳ್ಕೊಂಡ್ಬಿಡ್ತು. ರಾಜ ನಂಗೆ ಈ ಜಾಗ ಸಾಕಾಗ್ತಾ ಇಲ್ಲ, ಇದೇನು ಮೀನು ಮಾರಾಯ, ಬೆಳಿತಾ ಬೆಳಿತಾ ಹೋಗ್ತಾ ಇದೆ. ಸರೋವರದಲ್ಲಿ ತಗೊಂಡು ಹಾಕಿದ್ದಾನೆ, ಸರೋವರದಲ್ಲೂ ತುಂಬಿಬಿಡ್ತು. ರಾಜ ನಂಗೆ ಈ ಜಾಗನೂ ಸಾಕಾಗ್ತಾ ಇಲ್ಲ, ನದಿಲಿ ತಗೊಂಡು ಹಾಕದ, ನದಿನೂ ತುಂಬ್ಕೊಂಡ್ಬಿಡ್ತು. ಸಮುದ್ರದಲ್ಲಿ ತಗೊಂಡೋಗಿ ಹಾಕದ, ಸಮುದ್ರನೂ ತುಂಬ್ಕೊಂಡ್ಬಿಡ್ತು. ಅಮ್ಮೋ, ಸಮುದ್ರ ತುಂಬಾ ತುಂಬ್ಕೊಂಡ್ಬಿಡ್ತು ಆ ಮೀನು, ದೊಡ್ಡ ಮೀನು. ಸತ್ಯವ್ರತ ರಾಜ ಅಂತಾನೆ, ನೈವಂ ವೀರ್ಯೋ ಜಲಚರಃ ದೃಷ್ಟೋಸ್ಮಾಭಿಶ್ರುತೋಪಿವ ಯೋ ಭವಾನ್ ಯೋಜನ ಶತಂ ಅನ್ನಾಯೌ ವ್ಯಾನಚೇಸರಃ. 100 ಯೋಜನೆ ಬೆಳೆದು ಬಿಡ್ತೀರಿ ಆ ಮೀನದು.
ನೂನಂ ತ್ವಂ ಭಗವಾನ್ ಸಾಕ್ಷಾತ್ ಹರಿರ್ನಾರಾಯಣೋ ವ್ಯಯ. ಸತ್ಯವ್ರತ ಅಂತಾನೆ, ಇದ್ಯಾವುದೋ ಸಾಮಾನ್ಯ ಮೀನಲ್ಲ, ಇದು ಸಾಕ್ಷಾತ್ತು ನಾರಾಯಣನೇ ಅವತಾರ ಮಾಡಿದ್ದೀನಿ ನೀನು. ಅಬ್ಬಾ ಅಂತೂ ಕಂಡಿಡಿದೆಯಲ್ಲ, ನಾನೇ ದೇವರ ನಿಂಗೆ ದರ್ಶನ ಕೊಡ್ಲಿಕ್ಕೆ ಬಂದಿದ್ದೇನೆ. ಸ್ವಾಮಿ ಆಜ್ಞಾ, ಏನು ಸೇವಾ ಮಾಡಬೇಕು ಅಂತಾನೆ ಸತ್ಯವ್ರತ ರಾಜ. ನೋಡಪ್ಪ, ಇನ್ನು 7 ದಿವಸದಲ್ಲಿ ಪ್ರಳಯ ಆಗತ್ತೆ. ಆ ಪ್ರಳಯ ಆದಾಗ ವನಸ್ಪತಿಗಳೆಲ್ಲ ಹಾಳಾಗಿ ಹೋಗಿಬಿಡ್ತದೆ. ಆದ್ರಿಂದ ಆ ಎಲ್ಲ ವನಸ್ಪತಿಗಳನ್ನ ಹಾಗೂ ಸಪ್ತ ಋಷಿಗಳನ್ನ ಒಂದು ದೋಣಿಯಲ್ಲಿ ಇಟ್ಟುಕೊಂಡು ರಕ್ಷಣೆ ಮಾಡಬೇಕು ನೀನು. ಆಮೇಲೆ ನಾನು ಬಂಗಾರದ ಮೀನಿನ ರೂಪದಲ್ಲಿ ಬರ್ತೇನೆ. ನನಗೊಂದು ಕೋಡಿರುತ್ತದೆ, ಆ ಕೋಡ್ಗೊಂದು ಹಗ್ಗ ಕಟ್ಟಿ, ನಿನ್ ದೋಣಿಗೊಂದು ಹಗ್ಗ ಕಟ್ಟಿ ಆ ಪ್ರಳಯ ಮುಗಿಯೋವರೆಗೂ ನೀನು ಪ್ರದಕ್ಷಿಣೆ ಹಾಕ್ತಾ ಇರು. ಆಮೇಲೆ ಮತ್ತೆ ಎಲ್ಲ ಸೃಷ್ಟಿ ಮಾಡು ಅಂತ ದೇವರಿಷ್ಟು ಆಜ್ಞೆ ಮಾಡಿದ್ದಾನೆ. ಆ ಸತ್ಯವ್ರತ ರಾಜನೇ ಈ ನಮ್ಮ ವೈವಸ್ವತ ಮನ್ವಂತರ, ವೈವಸ್ವತ ಮನು. ನಾವೆಲ್ಲ ಇದ್ದೀವಿ ಈಗ ಸಂಕಲ್ಪದಲ್ಲಿ ಹೇಳ್ತೀವಲ್ಲ, ವೈವಸ್ವತ ಮನ್ವಂತರೇ ಕಲಿಯುಗೆ ಪ್ರಥಮ ಚರಣೆ ಅಂತ ಹೇಳಿ. ಆ ವೈವಸ್ವತ ಮನುವೇ ಅವನಾಗಿದ್ದಾನೆ ಅಂತಿಷ್ಟು ಹೇಳಿ, ಆ ಮತ್ಸ್ಯರೂಪಿಯಾದ ಭಗವಂತ ಅವತಾರ ಮಾಡಿ ಹಯಗ್ರೀವ ಎಂಬ ದೈತ್ಯನನ್ನು ಸಂಹಾರ ಮಾಡಿ ಎಲ್ಲ ವೇದಗಳನ್ನ ಮತ್ತೆ ಚತುರ್ಮುಖ ಬ್ರಹ್ಮದೇವರಿಗೆ ಕೊಟ್ಟಿದ್ದಾನೆ ಎಂಬ ವಿಚಾರವನ್ನ ತಿಳಿಸಿದ್ದಾರೆ. ಪ್ರಳಯ ಪಯಸಿ ಧಾತು ಸುಕ್ತ ಶಕ್ತಿರ್ಮುಖೇಭ್ಯ ಶ್ರುತಿಗಣಮಪನೀತಂ ಪ್ರತ್ಯುಪಾದತ್ತ ಹತ್ವಾ ದಿತಿಚಮಗದಯಚ್ಚ ಬ್ರಹ್ಮ ಸತ್ಯವ್ರತಾಯ ತಮಜಮ ಕಿಲ ಹೇತುಂ ಜಿಗ್ಮಮೀನಂ ನತೋಸ್ಮಿ. ಇದಾದ್ಮೇಲೆ ರಾಜೋವಾಚ ಮನ್ವಂತರಾಣಿ ಸರ್ವಾಣಿ ತಯೋಕ್ತಾನಿ ಸ್ಥಿತಾನಿ ಮೇ ವೀರ್ಯಾನಂತ ವೀರ್ಯಚಾರೇ ತತ್ರ ಕೃತಾನಿ ಚ. ಎಲ್ಲಾ ಮನ್ವಂತರ ಕಥೆಗಳನ್ನು ಹೇಳ್ರಿ ಅಂದಾಗ ಪರೀಕ್ಷಿತ್ ರಾಜರ ಕೇಳಿದಾಗ ಶುಕಾಚಾರ ಅಂತಾರೆ, ಶ್ರೂಯತಾ ಮನವೋ ವಂಶಃ ಪ್ರಾಚುರ್ಯೇಣ ಪರಂತಪ ನಶಕ್ಯತೆ ವಿಸ್ತರತಃ ವಕ್ತುಂ ವರ್ಷಶತೈರಪಿ. ರಾಜನ್, 1000 ವರ್ಷ ನಾನು ನೀನು ಎದುರಿಗೆ ಕೂತರು ಸೂರ್ಯವಂಶ ಚಂದ್ರವಂಶವನ್ನ ವಿಸ್ತಾರವಾಗಿ ವರ್ಣನೆ ಮಾಡ್ಲಿಕ್ಕೆ ಆಗೋದಿಲ್ಲಪ್ಪ. ಆದ್ರೂ ಎಷ್ಟಾಗತ್ತೋ ಅಷ್ಟು ಹೇಳ್ತೀನಿ ಅಂತ ಹೇಳಿ, ಸೃಷ್ಟಿಯ ಆದಿಕಾಲದಲ್ಲಿ ಭಗವಂತನ ನಾಭಿಯಿಂದ ಒಂದು ಕಮಲ ಹುಡ್ತು. ಆ ಕಮಲದಲ್ಲಿ ಚತುರ್ಮುಖ ಬ್ರಹ್ಮದೇವರು ಅವತಾರ ಮಾಡಿದ್ದಾರೆ. ಆ ಚತುರ್ಮುಖ ಬ್ರಹ್ಮದೇವರ ಮಕ್ಕಳೇ ಮರೀಚಿ ಋಷಿಗಳು, ಅವರ ಮಕ್ಕಳೇ ಕಶ್ಯಪರು, ಅವರ ಮಕ್ಕಳೇ ವಿವಸ್ವಾನ್. ಸೂರ್ಯನೇ ಅವತಾರ ಮಾಡಿದ್ದಾನೆ, ಸೂರ್ಯ ಭಗವಾನ್ ವಿವಸ್ವಾನ್ ಎಂಬ ಹೆಸರಿನಿಂದ. ಆ ವಿವಸ್ವಾನ್ ಎಂಬ ಸೂರ್ಯನ ಮಗನೇ ವೈವಸ್ವತಮನು. ಅವರಿಗೆ ಶ್ರಾದ್ದ ದೇವ ಅಂತ ಕರೀತಾರೆ. ಯಾರು ಅಲ್ಲ, ಶ್ರಾದ್ದ ದೇವ ಯಮದೇವರೇ ಅವತಾರ ಮಾಡಿದ್ದಾರೆ. ಯಮಧರ್ಮರಾಜರು ಇಷ್ಟೆಲ್ಲ ಅವತಾರ ಮಾಡಿದ್ದಾರೆ. ತಥೋ ಮನು ಶ್ರಾದ್ದ ದೇವ. ಆ ವೈವಸ್ವತ ಮನುವಿಗೆ ಮಕ್ಕಳಾಗಿದ್ದಿಲ್ಲ, ಮಕ್ಕಳಾಗಬೇಕಾಗಿತ್ತು. ಆವಾಗ ಯಜ್ಞವನ್ನು ಮಾಡಿಸಿದ್ದಾರೆ. ಅವನೇನು ಯಜ್ಞ ಮಾಡಿಸಿದ್ದು, ಒಳ್ಳೆ ಪರಾಕ್ರಮಿಯಾದ ಗಂಡು ಮಗ ಹುಟ್ಟಬೇಕು, ಇಡೀ ಸಪ್ತದ್ವೀಪ ಸಪ್ತ ಸಮುದ್ರ ಭೂಮಂಡಲವನ್ನ ಅವನೇ ಆಳ್ಬೇಕು, ಮಹಾ ಸಮರ್ಥನಾಗಬೇಕು, ಧರ್ಮಿಷ್ಠನಾದ ರಾಜ ಇರಬೇಕು ಅಂತ ಒಳ್ಳೆ ಗಂಡು ಮಗ ಹುಟ್ಟಬೇಕು ಅಂತ ಯಜ್ಞ ಮಾಡಿಸಿದರೆ ಹೆಣ್ಣೊಟ್ಟು ಕೂತು ಬಿಡ್ತು. ಅವನಂದ, ರಾಜ ಏನು ನೀವೆಲ್ಲ ಋಷಿಗಳು, ಎಂತ ತಪಸ್ವಿಗಳು, ಎಲ್ಲ ಮಂತ್ರಜ್ಞಾನವನ್ನ ತಿಳಿದವರು, ಹೆಣ್ಣಾಗಿ ಹುಟ್ಟು ಕೂತಿದೆ ನನ್ನ ಹೆಂಡತಿಗೆ. ಯೂಯಂ ಮಂತ್ರವಿದೋ ಯುಕ್ತ ತಪಸಾ ದಗ್ಧ ಕಿಲ್ಬಿಷಾಹ ಕುತ ಸಂಕಲ್ಪ ವೈಷಮ್ಯಂ ಅಮೃತಂ ವಿಭುದೇಶ್ವಿವ. ನಾ ಗಂಡು ಕೂಸಬೇಕು ಅಂತ ಯಜ್ಞ ಮಾಡಿದ್ರೆ ಹೆಣ್ಣು ಹುಟ್ಟು ಕೂತು ಬಿಟ್ಟಿದೆಯಲ್ಲ. ಆ ಋತ್ವಿಜರಂದ್ರು, ನಮ್ದೇನ್ ತಪ್ಪಿಲ್ಲ ಇದ್ರೊಳಗೆ. ಯಾಕೇನಾಯ್ತು? ನಿಮ್ ಹೆಂಡತಿ ಬಂದು ಕೇಳಿದ್ದಾಳೆ, ನಮಗ್ ಹೆಣ್ಣು ಬೇಕು ಗಂಡು ಬೇಡ ಅಂತ, ಅದಕ್ಕೆ ಆ ಮಂತ್ರ ಉಚ್ಚಾರಣೆ ಮಾಡಿದ್ದೀವಿ ನಾವು. ಇನ್ನು ಹೆಂಡತಿಗೆ ಏನ್ ಹೇಳ್ಬೇಕು? ಕೋಪ ಮಾಡ್ಕೊಂತ, ಯಾಕಂಗ ಹೇಳ್ದಿ? ನಂಗೆ ಹೆಣ್ಣು ಇಷ್ಟ, ಗಂಡು ಬೇಡ ಅಂದು. ಸರಿ, ಅವಳೆ ಒಂದು ಹೆಣ್ಣು ಕೂಸುಟ್ಟು ಬಿಡ್ತು. ಏನ್ ಮಾಡ್ಬೇಕು ಇವಾಗ? ದೇವ್ರನ್ನ ಸ್ತೋತ್ರ ಮಾಡ್ರಿ, ಇನ್ನೊಂದು ಗಂಡು ಕೂಸಿನ ಪಡೀರಿ ಅಂತ. ಇಲ್ಲ, ಇವಳೇ ಗಂಡಾಗಬೇಕು. ಹಂಗೆಂಗ ಆಗ್ತದ? ದೇವ್ರನ್ನ ಸ್ತೋತ್ರ ಮಾಡಿದ್ದಾರೆ. ದೇವ್ರು ಪ್ರತ್ಯಕ್ಷ ಆಗಿಬಿಟ್ಟ, ಸ್ವಾಮಿ ನೋಡ್ರಿ ಹೆಣ್ಣು ಕೂಸು ಹುಟ್ಟಿದೆ, ನಮಗೇನ್ ಮಾಡ್ಲಿ? ಆಯ್ತಪ್ಪ, ಅದನ್ನ ಗಂಡು ಮಾಡ್ತೇನೆ ತಗೋ ಅಂತಂದು ದೇವ್ರ ಅನುಗ್ರಹ ಮಾಡಿಬಿಟ್ಟ. ಆ ಹೆಣ್ಣು ಹೋಗಿ ಸುದ್ಯುಮ್ನ ಗಂಡು ಕೂಸು ಆಗಿಬಿಡ್ತು. ಓ, ಒಂದು ಆನಂದ ಆಯ್ತು ನೋಡ್ರಿ ಅವರಿಗೆ. ಊರೆಲ್ಲ ಹಬ್ಬ ಮಾಡಿದ್ದಾನ ರಾಜ, ಗಂಡು ಕೂಸು ಆಗಿಬಿಡ್ತು ಅಂತ ಹೇಳಿ. ಆ ಸುದ್ಯುಮ್ನ 16 ವರ್ಷ ಬೆಳೆದ ಮೇಲೆ ಚತುರಂಗ ಸೇನಾ ಸಮೇತನಾಗಿ ಕುದುರೆ ಮೇಲೆ ಒಂದು ಸೈನಿಕರನ್ನ ಇಟ್ಕೊಂಡು ಮೇರು ಪರ್ವತದ ಮಧ್ಯದಲ್ಲಿ ಒಂದು ಗುಹೆ, ಅಲ್ಲೊಂದು ಸುಕುಮಾರವನ ಅಂತ ಅಲ್ಲಿ ಹೋದ. ಅಲ್ಲಿ ಹೋದ ತಕ್ಷಣ ಸೈನಿಕರು, ಅವನು, ಕುದುರೆಗಳು ಎಲ್ಲರೂ ಹೆಣ್ಣು ಹಾಕಿ ಕೂತ್ಬಿಟ್ರು. ಮತ್ತೆ ಹೋಗಿ ಸುದ್ಯುಮ್ನ ಆಗಿದ್ದ, ಮತ್ತೆ ಹಾಕಿ ಕೂತ್ಬಿಟ್ಟ. ಅಯ್ಯೋ, ಏನ್ ಮಾಡ್ಬೇಕಪ್ಪ, ಎಲ್ಲ ಹೆಣ್ಣಾಗಿ ಕೂತ್ಬಿಟ್ಟು ಮೈ ನೋಡ್ಕೊಂತಾರೆ, ಎಲ್ಲ ಹೆಣ್ಣಾಗ್ಬಿಟ್ಟಿದ್ದಾರೆ.
ಇನ್ನು ಅಪ್ಪನ ಹತ್ರ ಹೋದ್ರೆ ಎಲ್ಲಿ ಬೈತಾರೋ ಏನೋ ರಾಜ ಅಂತ ಹೇಳಿ ಅಲ್ಲೇ ತಿರುಗ್ತಾ ಇದ್ದ ಸುದ್ಯುಮ್ನ. ಬುಧ ನೋಡ್ದ, ಚಂದ್ರನ ಮಗ ಬುಧ, ನನ್ನ ಮದುವೆ ಮಾಡ್ಕೊಂತೀಯ ಅಂತ ಕೇಳ್ದ. ಚೆನ್ನಾಗಿದ್ಲ ಅವಳು, ಇಳ. ಆಯ್ತು, ಚೇಸ್ಕೊಂತಾನು ಅಂದು ಮದುವೆ ಮಾಡ್ಕೊಂಡ್ಬಿಟ್ರು. ಒಂದ್ ಗಂಡು ಕೂಸು ಹುಟ್ಟೇ ಬಿಡ್ತು. ಆ ಚಂದ್ರನ ಮಗ ಬುಧ ಗಂಡು ಕೂಸನ್ನ ಕೊಟ್ಟು ತಾನು ತನ್ನ ಲೋಕಕ್ಕೆ ಹೋಗ್ಬಿಟ್ಟ. ಅವನೇ ಪುರೂರವಸ. ಅಲ್ಲಿಂದನೇ ಚಂದ್ರವಂಶ ಬೆಳೀತು. ಆ ಪುರೂರವಸ ಕೂಸಿನ ತೆಗೆದುಕೊಂಡು ಸುದ್ಯುಮ್ನ ಮನೆಗೆ ಹೋಗ್ತಾನೆ. ಅಂತಃಪುರಕ್ಕೆ ಹೋಗ್ತಾನೆ. ಅಪ್ಪ, ಯಾರಮ್ಮ ನೀನು ಅಂತ ಕೇಳಿದವನು. ನಾನು ಅಮ್ಮ ಅಲ್ಲ, ಸುದ್ಯುಮ್ನ, ಹೆಣ್ಣ ಕೂತು ಬಿಟ್ಟೀನಿ. ಮತ್ತೆ ಈ ಕೂಸು ನನ್ನ ಗಂಡ. ಯಾರು? ಬುಧ. ಓ, ಹಾಗೆ ಮದುವೆ ಮಕ್ಕಳು ಎಲ್ಲ ಆಗೋಯ್ತಾ? ಏನೋ ನೀನು ಏನ್ ಮಾಡ್ಬೇಕಪ್ಪ? ರುದ್ರದೇವರ ಶಾಪ. ಪರೀಕ್ಷಿತ್ ರಾಜರು ಯಾಕೆ ಹಿಂಗಾಯ್ತು ಅಂತ ಕೇಳ್ತಾರೆ. ಆ ಸುಕುಮಾರ ವನದಲ್ಲಿ ರುದ್ರದೇವರು ಪಾರ್ವತಿ ದೇವಿ ಒಂದ್ ದಿವಸ ಭೋಗ ಮಾಡ್ತಾ ಇರ್ತಾರೆ. ಪಾರ್ವತಿ ದೇವಿ ಏಕವಸ್ತ್ರದಿಂದ ಇರ್ತಾಳೆ. ರುದ್ರದೇವರ ದರ್ಶನ ಮಾಡ್ಲಿಕ್ಕೆ ಋಷಿಗಳು ಮುನಿಗಳು ಒಳಗ್ ಬಂದು ಬಿಡ್ತಾರೆ. ಪಾರ್ವತಿಗೆ ನಾಚಿಕೆ ಆಗ್ಬಿಡುತ್ತೆ. ಪಾರ್ವತಿಗೆ ಏನಿದೆ, ಋಷಿ ಮುನಿಗಳು ಹೇಳದೆ ಕೇಳದೆ ಬಂದು ಬಿಡ್ತಾರೆ. ಕಾಲ ಸಮಯ ಏನು ಗೊತ್ತಿಲ್ವಾ ಇವರಿಗೆ? ಏಕಾಂತದಲ್ಲಿ ಗಂಡ ಹೆಂಡತಿ ಇದ್ದಾಗ ಬರಬಾರ್ದು ಎಂಬ ಜ್ಞಾನ ಇಲ್ವಾ? ಅಥವಾ ಬಾಗಿಲು ತಟ್ಟಿ ಬರ್ಬೇಕಲ್ವಾ ಅಂತ ಹೇಳಿ ಕೋಪ ಮಾಡ್ಕೊಂಡು ಒಳಗೆ ಹೊಟ್ಟೋಗ್ಬಿಟ್ಟಿದ್ದಾಳೆ. ರುದ್ರದೇವರು ಶಾಪ ಕೊಟ್ರು. ಸ್ಥಾನಂ ಯ ಪ್ರವಿಚೇದ್ಯಸ್ತು ಸವೈ ಯೋಷಿತ್ ಭವೇದಿತಿ. ಯಾರು ಈ ಸುಕುಮಾರ ವನಕ್ಕೆ ಇನ್ಮೇಲೆ ಗಂಡಸ್ರ ಬರ್ತಾರೋ ಅವರೆಲ್ಲ ಹೆಣ್ಣಾಗ್ಲಿ ಅಂತ ರುದ್ರದೇವರು ಶಾಪ ಕೊಟ್ಟಿದ್ರು. ಹಿಂಗಾಗಿ ಆ ಸುದ್ಯುಮ್ನ ಮತ್ತೆ ಇಳ ಕೂತ್ಬಿಟ್ಟ ಹೆಣ್ಣಾಗಿ. ರುದ್ರದೇವರನ್ನ ಪ್ರಾರ್ಥನೆ ಮಾಡಿದ. ಸತ್ಯ ಶಾಂತದೇವ ರುದ್ರದೇವರು ಪ್ರತ್ಯಕ್ಷ ಆದ್ರು. ಏನ್ ಬೇಕು ಸ್ವಾಮಿ? ನಿಮ್ಮ ಶಾಪದಿಂದ ನನ್ನ ಮಗ ಹೆಣ್ಣಾಗಿ ಕೂತ್ಬಿಟ್ಟಾನೆ, ಮತ್ತೆ ದಯಮಾಡಿ ಅವನ್ನ ಗಂಡು ಮಾಡ್ರಿ. ಏನೋ ಮಾರಾಯ ನೀನು, ಒಳ್ಳೆ ಸೀರೆ ಎಕ್ಸ್ಚೇಂಜ್ ಆದಂಗ ಆಯ್ತಲ್ಲಪ್ಪ. ಹೆಣ್ಣಾಯ್ತು, ಗಂಡಾಯ್ತು, ಮತ್ ಹೆಣ್ಣಾಯ್ತು, ಮತ್ ಗಂಡಾಗೋದು. ಇದೇನು ಬಹಳ ಕಾಟ ಆಯ್ತು ನಿಂದು. ಏನನ್ನ ಮಾಡ್ರಿ ಸ್ವಾಮಿ, ಅದನ್ನ ಗಂಡು ಮಾಡ್ರಿ ಕೂಸಿನ. ನೋಡಪ್ಪ, ನನ್ನ ಹೆಂಡತಿಗೋಸ್ಕರ ಶಾಪ ಕೊಟ್ಟಿದ್ದು, ಅದನ್ನ ಹಿಂದ್ ತೆಕ್ಕೊಳ್ಳಿಕ್ಕಾಗಲ್ಲ. ಪಾರ್ವತಿ ಸಲುವಾಗಿ ಕೊಟ್ಟಿದ್ದು. ಮಾಸಂ ಪುಮಾನ್ ಸಭವಿತ ಸ್ತ್ರೀ ಮಾಸಂ ತಪಸಾತವ. ನೀ ತಪಸ್ಸು ಮಾಡಿದ್ದಕ್ಕಾಗಿ ನಿಂಗೊಂದು ವರ ಕೊಡ್ತಾ ಇದ್ದೀನಿ. ನಿನ್ನ ಮಗ 1 ತಿಂಗಳ ಗಂಡಸಾಗಿರ್ತಾನ, 1 ತಿಂಗಳ ಹೆಣ್ಣಾಗಿರ್ತಾನಂತ. ಅವನು ಆ ಸುದ್ಯುಮ್ನ 1 ತಿಂಗಳು ರಾಜ್ಯಭಾರ ಮಾಡ್ತಾ ಇದ್ದ, ಇನ್ನೊಂದು ತಿಂಗಳು ಸೀರೆ ಉಟ್ಕೊಂಡು ಒಳಗ್ ಕೊಡ್ತಾ ಇದ್ದ. ಈ ಪ್ರಜೆಗಳಿಗೆ ಬಹಳ ಬೇಜಾರಾಯ್ತು. ಇದೇನು ಅಸಹ್ಯ ಇದು, 1 ತಿಂಗಳು ರಾಜ ಕಾಣಿಸ್ತಾನೆ ಇಲ್ಲ, ಎಲ್ಲೋ ಬಿಟ್ಟೋ ಏನೋ, ಇನ್ನು 1 ತಿಂಗಳು ಮಾತ್ರ ಬರ್ತಾರೆ. ಇವೆಲ್ಲ ವಿಚಾರ ಗೊತ್ತಾಯ್ತು ಎಲ್ಲರಿಗೆ. ಆಮೇಲೆ ರಾಜ ತನ್ನ ಮಕ್ಕಳಿಗೆ ರಾಜ್ಯಭಾರವನ್ನು ಒಪ್ಪಿಸಿ ತಾನು ಹೊರಟು ಬಿಟ್ಟಿದ್ದಾನೆ, ತಪಸ್ಸು ಮಾಡಿದ್ದಾನೆ. ಮುಂದೆ ಚವನ ಋಷಿಗಳು, ಶರ್ಯಾತಿ ಎಂಬ ರಾಜ ತನ್ನ ಮಗಳಾದ ಸುಕನ್ಯಾಳನ್ನ ಚವನ ಋಷಿಗಳಿಗೆ ಕೊಟ್ಟು ಮದುವೆಯನ್ನ ಮಾಡಿದ್ದಾರೆ. ಅದರಿಂದ ಮತ್ತೆ ಪ್ರಜೆಗಳಿಗೆಲ್ಲ ಏನು ತೊಂದರೆ ಆಗಿತ್ತು ಅವೆಲ್ಲವನ್ನು ಕೂಡ ಪರಿಹಾರ ಮಾಡಿಕೊಂಡಿದ್ದಾರೆ. ಇದಾದ್ಮೇಲೆ ಇನ್ನೊಬ್ಬ ಮಗ, ಇಕ್ಷ್ವಾಕುವಿನ ಮಗ ನಾಭಾಗ ರಾಜ, ಅವನು ರುದ್ರದೇವರ ಅನುಗ್ರಹದಿಂದ ಬೇಕಾದಷ್ಟು ಸಂಪತ್ತನ್ನ ಪಡೆದಿದ್ದಾನೆ. ಆ ನಾಭಾಗರ ಮಕ್ಕಳೇ ಅಂಬರೀಷ ಮಹಾರಾಜರು ಅದ್ಭುತವಾದ ಏಕಾದಶಿ ವ್ರತವನ್ನ ಆಚರಣೆ ಮಾಡಿ ದೇವರಿಂದ ಚಕ್ರವನ್ನ ಪಡೆದು ದೂರ್ವಾಸರು ಒಂದ್ ದಿವಸ ಬಂದ್ರು. ಕಾರ್ತೀಕ ಮಾಸ ಏಕಾದಶಿ ವ್ರತವನ್ನ ತಾನೊಬ್ಬನು ಚೆನ್ನಾಗಿ ಆಚರಣೆ ಮಾಡ್ತಾ ಇದ್ದ ಅಂಬರೀಷ ಮಹಾರಾಜ. ದಾಸರಂತಾರೆ, ಶ್ರೀಮದಾಚಾರ್ಯರು ಕೃಷ್ಣಾಮೃತ ಮಹಾಣವದಲ್ಲಿ ಹೇಳ್ತಾರೆ, ವರಂ ಸ್ವಮಾತೃಗಮನಂ, ವರಂ ಗೋಮಾಂಸ ಭಕ್ಷಣಂ, ವರಂ ಹತ್ಯಾ ಸುರಾಪಾನಂ, ಏಕಾದಶ್ಯನ್ನ ಭಕ್ಷಣ. ಏಕಾದಶಿ ನಾವೇನನ್ನ ಅನ್ನವನ್ನು ತಿಂದರೆ, ಏನನ್ನ ತಿಂಡಿಯನ್ನ ತಿಂದರೆ ಎಲ್ಲ ಬ್ರಹ್ಮಹತ್ಯಾದಿ ದೋಷಗಳು ಕೂಡ ತಿನ್ನುವ ಪದಾರ್ಥದಲ್ಲಿ, ಕುಡಿಯುವ ಪದಾರ್ಥದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿರುತ್ತೆ. ಯಾನಿ ಕಾನಿಚ ಪಾಪಾನಿ ಬ್ರಹ್ಮಹತ್ಯಾದಿ ಕಾನಿಚ ಅನ್ನಮಾಶ್ರಿತ್ಯ ತಿಷ್ಟಂತಿ ಸಂಪ್ರಾಪ್ತೆ ಹರಿವಾಸರೆ. ಹರಿದಿನದಲ್ಲಿ ಉಂಡ ನರರಿಗೆ ಘೋರ ನರಕ ತಪ್ಪದು ಎಂದು ಶ್ರುತಿ ಸಾರುತ್ತಲಿದೆಯೋ. ಹಾಗಾಗಿ ಏಕಾದಶಿ ವ್ರತವನ್ನ ಚೆನ್ನಾಗಿ ಆಚರಣೆ ಮಾಡ್ತಾ ಇದ್ದ ರಾಜ. ಕಾರ್ತಿಕ ಶುದ್ಧ ಏಕಾದಶಿ ವ್ರತವನ್ನ ಮಾಡಿದ್ದಾನೆ. ಒಂದ್ ದಿವಸ ಆ ವ್ರತವನ್ನ ಮಾಡಿ ಆದ್ಮೇಲೆ ದೂರ್ವಾಸರು ಬಂದ್ರು. ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅಂತ ಹೋದ್ರು, ತಡ ಮಾಡಿಬಿಟ್ರು, ಲೇಟ್ ಆಗೋಯ್ತು. ಅದಕ್ಕೆ ರಾಜ ಬ್ರಾಹ್ಮಣರ ಆಜ್ಞೆಯಿಂದ 1 ಹನಿ ನೀರು ಮತ್ತು ತೀರ್ಥ ತಗೊಂಡು ನೀರು ಕುಡ್ದ. 1 ಹನಿ. ಸರಿಯಾಗಿ ಅಷ್ಟೊತ್ತಿಗೆ ದೂರ್ವಾಸರು ಬಂದು, ನನ್ನ ಬಿಟ್ಟು ಪಾಲನೆ ಮಾಡ್ತೀಯಾ ಅಂತೇಳಿ ಭೂತವನ್ನೇ ಬಿಟ್ಟಿದ್ದಾರೆ. ದೇವರು ಕೊಟ್ಟ ಚಕ್ರ ಒಳಗಿತ್ತು. ಆ ಚಕ್ರ ಬಂತು ನೋಡ್ರಿ, ಅಟ್ಟಿಸ್ಕೊಂಡೋಯ್ತು ದೂರ್ವಾಸರನ್ನ. ಬ್ರಹ್ಮದೇವರ ಹತ್ರ ಹೋದ್ರು, ರುದ್ರದೇವರ ಹತ್ರ ಹೋದ್ರು. ಇದು ಸರ್ವೋತ್ತಮನಾದ ನಾರಾಯಣನ ಆಯುಧಪ್ಪ, ನಾವೇನು ಮಾಡ್ಲಿಕ್ಕಾಗಲ್ಲ, ದೇವರ ಹತ್ರ ಹೋಗ್ಬೇಕು ನೀನು.
ಇದಾದ್ಮೇಲೆ ದೇವರ ಹತ್ರ ಹೋಗಿದ್ದಾರೆ ದೂರ್ವಾಸರು. ದೇವರಂತಾನೆ, ಅಹಂ ಭಕ್ತ ಪರಾಧೀನ ಯತ್ವತಂತ್ರ ಇವದ್ವಿಜ ತಮೇವ ಚರಣಂ ಯಾಗಿ ನಾ ಭಾಗತನಯಂ ಮುನೆ. ಅವನತ್ರ ಹೋಗಪ್ಪ, ನಾ ಅವನಿಗೆ ಕೊಟ್ಟಿದ್ದೀನಿ ಚಕ್ರ, ನಾನೇನು ಮಾಡ್ಲಿಕ್ಕಾಗಲ್ಲ. ಎಲ್ಲವನ್ನ ಬಿಟ್ಟು ನನ್ನ ಹತ್ರ ಬಂದಿರ್ತಾರೆ ಅಂತ ಭಕ್ತರನ್ನ ನಾ ಹೆಂಗ್ ಕೈ ಬಿಡ್ಲಿ ಅಂದಾಗ ಅಂಬರೀಷ್ ಮಹಾರಾಜ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಆಮೇಲೆ ಸುದರ್ಶನ ನಮಸ್ತುಭ್ಯಂ ಸಹಸ್ರಾರ ಅಚ್ಯುತ ಪ್ರಿಯ ಸರ್ವಾಸ್ತ್ರ ಘಾತಿನ್ ವಿಪ್ರಾಯ ತ್ವತ್ತಿ ಭೂಯ ಇಡಸ್ಪತೆ ಅಂತೇಳಿ ಸ್ತೋತ್ರ ಮಾಡಿ ಚಕ್ರವ ಮತ್ತೆ ತಣ್ಣಗೆ ಹೋಗಿ ದೇವ್ರ ಮನೆಯಲ್ಲಿ ಕೂತ್ಕೊಂಡ್ಬಿಡ್ತು. ಅವ್ರಂತಾರೆ, ಕ್ರಿಯಾಕಲಾಪೈ ಸಮವಾಹ ಭಕ್ತಿಂ ಯಯಾ ವಿರಿಂಚಾದಿ ಮದಚ್ಚಕಾರ. ಅಂಬರೀಷ ಮಹಾರಾಜ ತನ್ನ ಅದ್ಭುತವಾದ ವ್ರತ ನಿಯಮಗಳ ಆಚರಣೆಗಳಿಂದ, ದೇವರಲ್ಲಿ ಮಾಡುವ ಭಕ್ತಿಯಿಂದ ಬ್ರಹ್ಮಾದಿ ದೇವತೆಗಳನ್ನೇ ಕಡೆಗಣಿಸಿ ಬಿಟ್ಟ. ಹೀಗಂದ್ರೆ ಏನನ್ಸತ್ತೆ ಗೊತ್ತಾ? ಈ ಶ್ಲೋಕ ಮೇಲ್ನೋಟಕ್ಕೆ ನೋಡಿದರೆ ಬ್ರಹ್ಮಾದಿ ದೇವತೆಗಳೆಲ್ಲ ಅಂಬರೀಷ ಮಹಾರಾಜನಿಗಿಂತ ಚಿಕ್ಕವರು ಅಂತ ಅನಿಸಿಬಿಡ್ತದೆ ನಮಗೆಲ್ಲ. ಅದಲ್ಲ, ಶ್ರೀಮದಾಚಾರ್ಯ ಭಾಗವತ್ ತಾತ್ಪರ್ಯವನ್ನು ಹೇಳ್ತಾರೆ, ಬ್ರಹ್ಮಾದಿ ಭಕ್ತಿ ಕೋಟ್ಯಂಶಾತ್ ಅಂಶೋ ನೈವಾಂಬರೀಷಕೆ. ಚತುರ್ಮುಖ ಬ್ರಹ್ಮದೇವರ ಕೋಟ್ಯಂಶ ಭಕ್ತಿಯಲ್ಲಿ ಒಂದಂಶನೂ ಅಲ್ಲ ಅಂಬರೀಷ ಮಹಾರಾಜ. ಮತ್ಯಾಕೆ ಹೊಗಳಿದ್ದೆ ಅಂದ್ರೆ, ಅಲ್ಲಿರುವ ರಾಜಋಷಿಗಳು ಭೂಲೋಕದಲ್ಲಿ ಯಾರ್ಯಾರಿದ್ದಾರೋ ಅವರೆಲ್ಲರಿಗಿಂತ ಭಕ್ತಿ ಜಾಸ್ತಿ ಮಾಡಿದ್ದಾನೆ ಅಂತ ಇಷ್ಟೇ ಅರ್ಥ ಹೊರತು ಬ್ರಹ್ಮಾದಿ ದೇವತೆಗಳಿಗಿಂತ ದೊಡ್ಡವನು ಅಂತ ಅರ್ಥ ಅಲ್ಲ. ಇದಾದ್ಮೇಲೆ ದೂರ್ವಾಸರಿಗೆ ಬಹಳ ಅಹಂಕಾರ ಬಂದುಬಿಟ್ಟಿತ್ತು, ನನ್ನ ಸಮಾನ ಯಾರು ಇಲ್ಲ ಅಂತ ಹೇಳಿ. ಗರ್ವನೂ ಬಂದಿತ್ತು, ಅದನ್ನ ಪರಿಹಾರ ಮಾಡಬೇಕಾಗಿತ್ತು. ಅದಕ್ಕೆ ದೇವರು ಇಷ್ಟೆಲ್ಲ ನಾಟಕವನ್ನ ಮಾಡಿದ್ದಾನೆ ಎಂಬ ವಿಚಾರವನ್ನ ತಿಳಿಸಿ, ಮುಂದೆ ಇದೇ ಸೂರ್ಯವಂಶದಲ್ಲಿ ಯುವನಾಶ್ವ ಅಂತ ರಾಜ, ಅವನ ಮಕ್ಕಳೇ ಮಾಂಧಾತ ಮಹಾರಾಜ. ಇವರ ವಂಶದಲ್ಲೇ ಮುಂದೆ ತ್ರಿಶಂಕು, ಹರಿಶ್ಚಂದ್ರ, ಸಗರ ಚಕ್ರವರ್ತಿ. ಆ ಸಗರ ಚಕ್ರವರ್ತಿಯ ಮಕ್ಕಳೇ 60,000 ಜನ. ಅವರೆಲ್ಲ ಕಪಿಲನಾಮಕನ ಶಾಪದಿಂದ ಭಸ್ಮೀಭೂತರಾದಾಗ ಭಗೀರಥ ಚಕ್ರವರ್ತಿ ಗಂಗಾನೆಯ ದೇವಿಯನ್ನ ತರಿಸಿ ಅವರೆಲ್ಲರನ್ನ ಉದ್ಧಾರ ಮಾಡಿದ್ದಾರೆ ಅಂತ ಕೇಳ್ತೇವೆ. ಇದಾದ್ಮೇಲೆ ಇದೇ ವಂಶದಲ್ಲಿ ಮುಂದೆ ಖಟ್ವಾಂಗ ಅಂತ ರಾಜಋಷಿ, ಅವನ ಮಗನೇ ದಿಲೀಪ ಚಕ್ರವರ್ತಿ, ದಿಲೀಪನ ಮಗನೇ ರಘುರಾಜ, ರಘುರಾಜನ ಮಗನೇ ಅಜರಾಜ, ಅಜರಾಜನ ಮಗನೇ ದಶರಥ ಮಹಾರಾಜ, ದಶರಥ ಮಹಾರಾಜನ ಮಕ್ಕಳೇ ರಾಮಚಂದ್ರ ದೇವರು. ರಾಮ ಲಕ್ಷ್ಮಣ ಭರತ ಶತ್ರುಘ್ನರು. ಕೆಲವು ಜನ ರಾಮದೇವರನ್ನ ದೇವರೇ ಅಲ್ಲ ಅಂತಂತಾರೆ. ಪಾಪ ಬಹಳ ಜನ ಯೂಟ್ಯೂಬ್ ಅಲ್ಲಿ ಅಲ್ಲಿ ಇಲ್ಲಿ ರಾಮದೇವರೊಬ್ಬರು ಸಾಮಾನ್ಯ ಮನುಷ್ಯ ಅಂತಂತಾರೆ, ರಾಮದೇವರು ದೇವರಲ್ಲ ಅಂತಂತಾರೆ. ವಾಲ್ಮೀಕಿ ಋಷಿಗಳು ರಾಮಾಯಣದಲ್ಲಿ ಸಾಕ್ಷಾತ್ ವಿಷ್ಣುವೇ ಅವತಾರ ಮಾಡಿದ್ದಾನೆ, ದಶಾವತಾರಗಳಲ್ಲಿ ಒಂದು ಅವತಾರ ರಾಮಚಂದ್ರ ದೇವರದು ಅಂತೇಳಿ. ಇನ್ನ ಅವರು ಪಾಪ ಅದನ್ನ ನೋಡದೆ ಅಜ್ಞಾನದಿಂದ ರಾಮದೇವರು ಸಾಮಾನ್ಯ ಮನುಷ್ಯ ಅಂತಂದ್ರೆ ಎಷ್ಟು ಅನರ್ಥ ಆಗ್ತದೆ ನಮಗೆ. ಆದ್ದರಿಂದ ಗುರುವರ್ತೆ ತ್ಯಕ್ತ ರಾಜ್ಯೋ ವ್ಯಚರದನುವನಂ ಪದ್ಮ ಪದ್ಭ್ಯಾಂ ಪ್ರಿಯಾಯಾಹ. ಯಾವ ಪುರಾಣಗಳನ್ನ ಶಾಸ್ತ್ರಗಳನ್ನ ನೋಡದೆ, ವೇದಗಳನ್ನ ಉಪನಿಷತ್ತುಗಳನ್ನ ಸರಿಯಾಗಿ ಅಧ್ಯಯನ ಮಾಡದೆ, ಭಗವಂತನ ಬಗ್ಗೆ ಸರಿಯಾದ ಜ್ಞಾನ ಮಾಡಿಕೊಳ್ಳದೆ ರಾಮಚಂದ್ರ ದೇವರನ್ನ, ಕೃಷ್ಣ ಪರಮಾತ್ಮನನ್ನ ಸಾಮಾನ್ಯ ಮನುಷ್ಯ ಅಂತ ತಿಳಿದು ಬಿಟ್ರೆ ಅಂಧಂತಮಸ್ಸೇ ಆಗ್ತದೆ. ಯಮದೇವರು ಶಿಕ್ಷೆ ಕೊಡ್ತಾರೆ. ತಿಳಿದುಕೊಂಡು ಮಾತಾಡಬೇಕು, ಶಾಸ್ತ್ರಗಳನ್ನ ಅಧ್ಯಯನ ಮಾಡಬೇಕು. ಸಾಮಾನ್ಯ ಮನುಷ್ಯರು ಯಾರೋ ಬಂದು ನೀ ಮನುಷ್ಯ ಅಲ್ಲ ನೀನೊಬ್ಬ ನಾಯಿ ಅಂದ್ರೆ ನಮಗೆ ಎಷ್ಟು ಸಿಟ್ಟು ಬರುತ್ತೆ. ಏನ್ರಿ ನಮ್ಮನ್ನ ನಾಯಿ ಅಂತೀರಿ, ನಮ್ಮನ್ನ ಮನುಷ್ಯರಲ್ಲ ಅಂತಂತೀರಿ ಅಂತ. ಇನ್ನು ದೇವರನ್ನ ದೇವರಲ್ಲ ಅಂದ್ರೆ ದೇವರಿಗೆ ಎಷ್ಟು ಕೋಪ ಬರ್ತದೆ. ಅವನಿಗೇನಾಗಲ್ಲ, ಅನರ್ಥ ಆಗೋದೆಲ್ಲ ನಮಗೆ. ಆದ್ದರಿಂದ ಅಂತ ರಾಮಚಂದ್ರ ದೇವರ ಚರಿತ್ರೆಯನ್ನ ಒಂದೇ ಶ್ಲೋಕದಲ್ಲಿ ಹೇಳಿ ಮುಗಿಸಿ ಬಿಡ್ತಾನೆ. ಗುರುವರ್ತೆ ತೆಕ್ತ ರಾಜ್ಯೋ ವ್ಯಚರದನುವನಂ ಪದ್ಮಪದ್ಭ್ಯಾಂ ಪ್ರಿಯಾಯಾಹ ಪಾಣಿಸ್ಪರ್ಶ ಕ್ಷಮಾಭ್ಯಾಂ ರುಚಿತಪತಿರುಜೋ ಯೋಗರೀಂದ್ರಾನುಜಾಭ್ಯಾಂ ವೈರೂಪ್ಯಾಚೂರ್ಪಣಕ್ಯಾಹ ಪ್ರಿಯ ವಿರಗರುಚಾರೂಪಿತ ಭ್ರೂ ವಿಜೃಂಭಃ ಧೃತ್ವಾ ವಿರ್ಬದ್ಧತೇತುಃ ಕಲದವದಹನಃ ಕೋಚಲೇಂದ್ರೋವತೀರ್ಣಃ ಅಂತೇಳಿ ರಾಮದೇವರ ಚರಿತ್ರೆಯನ್ನ ಸಂಕ್ಷಿಪ್ತವಾಗಿ ಎಲ್ಲ ಹೇಳಿಬಿಡ್ತಾರೆ. ಇದಾದ್ಮೇಲೆ ಮುಂದೆ ಇದೇ ಸೂರ್ಯವಂಶದಲ್ಲಿ ರಾಮಚಂದ್ರ ದೇವರ ಮಕ್ಕಳು ಅವತಾರ ಮಾಡಿದ್ದಾರೆ. ಲವ ಕುಶ ಅಂತ. ಯಾರು ಇವರು ಲವ ಕುಶ? ರಾಮದೇವರ ಮಕ್ಕಳು ಅಂದ್ರೆ ಲವ ಅಗ್ನಿಯ ಅವತಾರ, ಕುಶ ಇಂದ್ರದೇವರ ಅವತಾರ. ದೇವತೆಗಳೇ
ಮಕ್ಕಳಾಗಿ ಅವತಾರ ಮಾಡಿದ್ದಾರೆ ಸರ್ವೋತ್ತಮನಾದ ಭಗವಂತನಿಗೆ ಸೇವಾ ಮಾಡಲಿಕ್ಕೆ. ಇದಾದ್ಮೇಲೆ ಚಂದ್ರವಂಶದಲ್ಲಿ ಬುಧನ ಮಗ ಪುರೂರವಸ, ಅವರ ಮಕ್ಕಳೇ ವಂಶದಲ್ಲಿ ಮುಂದೆ ಕುಶನಾಭ ಅಂತ ರಾಜ. ಆ ಕುಶನಾಭನ ಮಕ್ಕಳೇ ಗಾದಿರಾಜ, ಗಾದಿರಾಜನ ಮಕ್ಕಳೇ ವಿಶ್ವಾಮಿತ್ರರು. ಆ ಗಾದಿರಾಜನ ಮಕ್ಕಳು ಸತ್ಯವತಿ ದೇವಿ ಅಂತ ಹೆಣ್ಣು ಮಗಳು, ಅವಳನ್ನ ರುಚಿಕರು ಕೊಟ್ಟು ಮದುವೆ ಮಾಡ್ತಾರೆ. ಅವರಲ್ಲಿ ಅವತಾರ ಮಾಡಿದವರೇ ಜಮದಗ್ನಿ ಋಷಿಗಳು. ಅವರ ಮಕ್ಕಳೇ ಸಾಕ್ಷಾತ್ತು ಮತ್ತೆ ಪರಶುರಾಮ ದೇವರು. ಅವನು ಕೋದಂಡರಾಮ, ಇವನು ಪರಶುರಾಮ. ಸೂರ್ಯವಂಶದಲ್ಲಿ ಕೋದಂಡರಾಮ, ಚಂದ್ರವಂಶದಲ್ಲಿ ಪರಶುರಾಮ. ರಾಮಚಂದ್ರ ದೇವರು ಅವತಾರ ಮಾಡಿದ್ದಾರೆ. ಪರಶುರಾಮ ದೇವರು 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ದುಷ್ಟ ಕ್ಷತ್ರಿಯರನ್ನ ಸಂಹಾರ ಮಾಡಿ ಧರ್ಮವನ್ನು ಸಂಸ್ಥಾಪನೆ ಮಾಡಿದ್ದಾರೆ ರಾಮಚಂದ್ರ ದೇವರು. ಇದಾದ್ಮೇಲೆ ಮುಂದೆ ಇದೇ ಚಂದ್ರವಂಶದಲ್ಲಿ ನಹುಷ ಅಂತ ಚಕ್ರವರ್ತಿ, ಅವರಿಗೆ 6 ಜನ ಗಂಡು ಮಕ್ಕಳು, ಯತಿ, ಯಯಾತಿ, ಸಯ್ಯಾತಿ, ಆಯಾತಿ, ವಿಯತಿ, ಕೃತಿ ಅಂತ 6 ಜನ ಗಂಡು ಮಕ್ಕಳು. ಆ ಯಯಾತಿಗೆ 2 ಹೆಂಡಂದರು, ದೇವಯಾನಿ ಮತ್ತು ಶರ್ಮಿಷ್ಠ ಅಂತ. ಶರ್ಮಿಷ್ಠ ವೃಷಪರ್ವರಾಜನ ಮಗಳು, ದೇವಯಾನಿ ಶುಕ್ರಾಚಾರ ಮಗಳು. ದೇವಯಾನಿ ಮಕ್ಕಳು ಯದು ತುರ್ವಸು ಅಂತ, ಶುಕ್ರಾಚಾರ ಮತ್ತೆ ಶರ್ಮಿಷ್ಠ ಮಕ್ಕಳು 3 ಜನ, ದೃಕ್ಯ, ಅನುಪೂರು ಅಂತ ಹೇಳಿ. ಈ ದೇವಯಾನಿ ಮಗನಾಗಿರ್ತಕ್ಕಂಥ ಯದುರಾಜ, ಆ ಯದುರಾಜನ ವಂಶದಲ್ಲೇ ಮುಂದೆ ದೇವರ ಅವತಾರ ಮಾಡ್ತಾ ಇದ್ದಾನೆ. ಯದೋಚ್ಚ ಧರ್ಮಶೀಲಸ್ಯ ನಿತರಾಂ ಮುನಿಸತ್ತಮ ಅಂತ ಹೇಳಿದಂಗೆ ಆ ಯದುರಾಜನ ವಂಶದಲ್ಲಿ ಆಹುಕ ಅಂತ ರಾಜ, ಅವನಿಗೆ 2 ಗಂಡು ಮಕ್ಕಳು, ದೇವಕ ಮತ್ತು ಉಗ್ರಸೇನ ಅಂತ ಹೇಳಿ. ದೇವಕನ ಮಕ್ಕಳೇ ದೇವಕಿ ಮೊದಲಾದ 6 ಜನ, ಉಗ್ರಸೇನನ ಮಗನೇ ಕಂಸ. ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳಾದ್ರಿಂದ ಕಂಸನಿಗೆ ತಂಗಿ ಆಗಬೇಕು ದೇವಕಿ ಮೊದಲಾದವರು. ಕಂಸನಿಗೆ ಇನ್ನೊಬ್ಬ ತಂಗಿ ಇದ್ಲು, ಕಂಸ ಅಂತ, ಸಾಕ್ಷಾತ್ ತಂಗಿ. ಅವಳ ಮೇಲೆ ಅಷ್ಟು ಪ್ರೀತಿ ಇದ್ದಿರಲಿಲ್ಲ ಕಂಸನಿಗೆ, ದೇವಕಿ ಮೇಲೆ ಅತಿಯಾದ ಅಭಿಮಾನ ಇತ್ತು. ಆ ದೇವಕಿ ಮೊದಲಾದವರನ್ನ 6 ಜನರನ್ನ ಶೂರಸೇನ ಮಗನಾಗಿರ್ತಕ್ಕಂಥ ವಸುದೇವನಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾರೆ. ಅವರಲ್ಲಿ ಅವತಾರ ಮಾಡಿದವನೇ ಕೃಷ್ಣ ಪರಮಾತ್ಮ. ದೇವರಿಗೆ ಗರ್ಭವಾಸ ದುಃಖ ಇಲ್ಲ, ಮತ್ತೆ ದೇವರ ಅಂತರಿಕ್ಷದಲ್ಲಿ ದರ್ಶನ ಕೊಟ್ಟಿದ್ದಾನೆ, ಪ್ರಾದುರ್ಭೂತನಾಗಿದ್ದಾನೆ. ಜಾತೋಗತ ಪಿತೃಗೃಹಾದ್ರಜ ಮೇದಿತೋತ್ರ ಹತ್ವಾರಿ ಪುಂಸುತ ಜತಾನಿ ಕೃತೋರುದಾರಃ ಉತ್ಪಾದ್ಯತೆ ಜುಪುರುಷ ಕ್ರತುಭಿಸ್ಸಮೀಜೆ ಆತ್ಮಾನಮಾತ್ಮನಿಗಮಂ ಪ್ರತಯಂಜನೇಚು ಪೃಥ್ವ್ಯಾತ್ತ ವೈ ಕುರುಬರಂ ಕ್ಷಪಯನ್ ಕುರುಣ ಅಂತತ್ಸಮುತ್ತ ಕಲಿನಾಯುಧಿ ಭೂಪಬಂಧಂ ದೃಟ್ಯಾ ವಿಧೂಯ ವಿಜಯೇ ಜಯಮುದ್ವಿಗುಷ್ಯ ಪ್ರೋಚ್ಚೋದ್ಧವಾಯ ಚವರಂ ಸಮಗಾತ್ವಧಾಮ. ಇದೇ ಚಂದ್ರವಂಶದಲ್ಲಿ ರಂತಿದೇವನ ಚರಿತ್ರೆಯನ್ನು ಕೂಡ ಹೇಳ್ತಾರ. ಮಹಾ ಉದಾರಿ, ದಾನ ಕೊಡೋದ್ರಲ್ಲಿ ರಂತಿದೇವ ಅಂತ. ಚಂದ್ರವಂಶದಲ್ಲಿ ದೇವರು ಅವತಾರ ಮಾಡಿ ಎಲ್ಲ ದುಷ್ಟರನ್ನ ಸಂಹಾರ ಮಾಡಿ ಭೂಭಾರ ಹರಣ ಮಾಡಿ ಹೇಗೆ ಬದುಕಬೇಕು ಅಂತಂಬೋದನ್ನ ಭಗವದ್ಗೀತಾದಲ್ಲಿ ಉಪದೇಶ ಮಾಡಿದ್ದೇ ಕೃಷ್ಣ ಪರಮಾತ್ಮ. ಎಲ್ಲ ರಾಕ್ಷಸರಾದ ಕೌರವರನ್ನ ಸಂಹಾರ ಮಾಡಿಸಿ ಪಾಂಡವರನ್ನ ಉದ್ಧಾರ ಮಾಡಿ ಧರ್ಮವನ್ನು ಸಂಸ್ಥಾಪನೆ ಮಾಡಿದ ಸರ್ವೋತ್ತಮನಾದ ಸರ್ವತಂತ್ರ ಸ್ವತಂತ್ರನಾದ ಭಗವಂತ ಮುಂದೆ ಮೂಲ ರೂಪದಲ್ಲಿ ಐಕ್ಯವನ್ನು ಹೊಂದಿಬಿಟ್ಟಿದ್ದಾನೆ ಅಂತ 2 ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮನ ಚರಿತ್ರೆಯನ್ನ ಹೇಳಿ ಮುಗಿಸಿಬಿಡ್ತಾರೆ ಶುಕಾಚಾರ್ಯರು. ಆವಾಗ ಪರೀಕ್ಷಿತ್ ರಾಜ ಅಂತಾನೆ, ಕಥಿತೋ ವಂಶ ವಿತ್ತಾರೋ ಭವತಾ ಸೋಮ ಸೂರ್ಯ ಯೋಗೋ ರಾಜ್ಞಾಂ ಚ ಉಭಯ ವಂಶ್ಯಾಣಾಂ ಚರಿತಂ ಪರಮಾದ್ಭುತಂ ಯದೋಚ್ಚ ಧರ್ಮಶೀಲಸ್ಯ ನಿತರಾಂ ಮುನಿತತ್ತಮ ತತ್ರಾಂಟೇನಾವತೀರ್ಣಸ್ಯ ವಿಟ್ಟೋರ್ವೀರ್ಯಾಣಿ ಚಂತನಃ ಅವತೀರ್ಯ ಯದೋರ್ವಂಶೇ ಭಗವಾನ್ ಭೂತಭಾವನಃ ಕೃತವಾನ್ ಯಾನಿ ವಿಟ್ವಾತ್ಮ ತಾನಿ ನೋ ವದ ವಿಸ್ತರಾತೆ. ಪರೀಕ್ಷಿತ್ ರಾಜ ಅಂತಾನೆ, ಯಾವ ಕೃಷ್ಣ ಪರಮಾತ್ಮನಿಂದ ನಾನು ಬದುಕಿದ್ದೇನೋ ಎಲ್ಲರೂ ಬದುಕಿದ್ದಾರೋ ಅಂತ ಕೃಷ್ಣ ಪರಮಾತ್ಮನ ಚರಿತ್ರೆಯನ್ನ 2 ಶ್ಲೋಕದಲ್ಲಿ ಹೇಳಿಬಿಟ್ರೆ ಹೆಂಗರಪ್ಪ? ಸ್ವಲ್ಪ ವಿಸ್ತಾರವಾಗಿ ಹೇಳ್ರಿ ಅಂದ್ರೆ 103 ಅಧ್ಯಾಯಗಳು ದಶಮಸ್ಕಂದ, ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಯದುವಂಶದಲ್ಲಿ ಅವತಾರ ಮಾಡಿ ದೇವರು ಏನೇನು ಅದ್ಭುತವಾದ ಕರ್ಮಗಳನ್ನು ಮಾಡಿದ ಅವೆಲ್ಲ ಹೇಳ್ರಿ. ಯಾಕೆ ಅಂದ್ರೆ ನಿವೃತ್ತ ತರಚೈರುಪಗೀಯಮಾನಾತ್ ಭವೌಚದಾತ್ ಶ್ರೋತ್ರ ಮನೋಭಿರಾಮಾತ್
ಕವುತ್ತಮತ್ಲೋಕ ಗುಣಾನುವಾದಾತ್ ಪುಮಾನ್ ವಿರಜ್ಯೇತ ವಿನಾ ಪಶುಘ್ನಾತ್. ಭಾಗವತ ಯಾರಿಂದ ಕೇಳಬೇಕು ಪುರಾಣಗಳನ್ನ? ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳನ್ನು ತ್ಯಾಗ ಮಾಡಿದವರಿಂದ. ತ್ಯಾಗ ಮಾಡಿದವನು ಮಾಡ್ತಾ ಭಗವಂತನ ಕಥಾಶ್ರವಣ ಮಾಡಬೇಕು. ನೀವು ಸಾಕ್ಷಾತ್ತು ಶುಕಾಚಾರ್ಯರು, ಪಾರ್ವತಿಪತಿಯಾದ ರುದ್ರದೇವರ ಅವತಾರ. ನನ್ನ ಪ್ರಾಯೋಪೇಶಕ್ಕೆ, ನನ್ನ ಉದ್ಧಾರ ಮಾಡಲಿಕ್ಕೆ ಅಂತ ಬಂದಿದ್ದೀರಿ. ನಿಮಗಿಂತಹ ವೈರಾಗ್ಯ ಶಿಖಾಮಣಿಗಳು ಇನ್ಯಾರಾದ್ರೂ ಉಂಟೆ? ಭಗವಂತನ ಕಥಾ ಕೇಳೋಣದಿಂದ ನಮಗೇನ್ ಲಾಭ ಅಂದ್ರೆ, ಪರೀಕ್ಷಿತ್ ರಾಜರು ಹೇಳ್ತಾರೆ, ಭವೌಷಧಾತ್ ಶ್ರೋತ್ರ ಮನೋಭಿರಾಮ. ನಮಗೆ ಸಣ್ಣ ಪುಟ್ಟ ರೋಗ ಬಂದ್ರೆ ವೈದ್ಯರ ಹತ್ರ ಹೋಗ್ತೀವಿ. ನೆಗಡಿ, ಕೆಮ್ಮು, ಜ್ವರ, ಮೈಕೈ ನೋವು, ಸೊಂಟ ನೋವು, ಕಾಲು ನೋವು ಏನನ್ನ ಬಂದ್ರೆ ವೈದ್ಯರ ಹತ್ರ ಹೋಗ್ತೇವೆ, ಔಷಧಿಯನ್ನ ಸ್ವೀಕಾರ ಮಾಡ್ತೇವೆ. ಈ ಹುಟ್ಟು ಸಾವುಗಳೆಂಬ ಸಂಸಾರವೆಂಬ ದೊಡ್ಡ ರೋಗ ಇದು. ಈ ಕೆಲವು ತಾಯಿ ಬೈತಾ ಇರ್ತಾರೆ ಮಕ್ಕಳನ್ನ, ನಿನಗೇನೋ ದೊಡ್ಡ ರೋಗ ಅಂತ ಬೈತಿರ್ತಾರೆ. ಕೆಲಸ ಮಾಡ್ಲಿಕ್ಕೆ ಬೈತಾ ಇರ್ತಾರೋ ಇಲ್ಲ? ನಿಜವಾಗ್ಲೂ ದೊಡ್ಡ ರೋಗ ಅಂದ್ರೆ ಸಂಸಾರನೇ. ಗಂಡ ಹೆಂಡತಿ ಮಕ್ಕಳು ಬಂಧು ಬಳಗ, ಈ ಜಂಜಾಟದಲ್ಲಿ ಬಿದ್ದು ದೇವರನ್ನೇ ಮರ್ತು ಬಿಡ್ತೀವಿ ನಾವು. ಒಂದು ಜಪ ಇಲ್ಲ, ಒಂದು ಪಾರಾಯಣ ಇಲ್ಲ, ಒಂದು ಸಾಧನೆ ಇಲ್ಲ. ನಾವು ಯಾಕೆ ಹುಟ್ಟಿದ್ದೀವಿ, ನಮ್ಮನ್ನ ಮನುಷ್ಯರಾಗಿ ದೇವರು ಯಾಕೆ ಹುಡ್ಚಾನೆಂಬುದೇ ಗೊತ್ತಿರೋದಿಲ್ಲ ನಮಗೆ. ಅಪರೋಕ್ಷ ಜ್ಞಾನವನ್ನು ಪಡೆದು ಮೋಕ್ಷ ಸುಖವನ್ನ ಪಡಿಬೇಕು, ವೈಕುಂಠ ಪ್ರಾಪ್ತಿಯಾಗಬೇಕು ಅಂತ ಸಾಧನೆ ಮಾಡಬೇಕು ಎಂಬುದನ್ನ ಮರ್ತೇ ಬಿಡ್ತೀವಿ. ಏನೋ ಮಾಡ್ಕೊಂತ ಕೂತು ಬಿಡ್ತೀವಿ, ವ್ಯರ್ಥ ಕಾಲ ಕಳೆದು ಬಿಡ್ತೀವಿ. 60-80 ವರ್ಷ ದಾಟೋಗತ್ತೆ, ಮಂಚದ ಮೇಲೆ ಬಿದ್ದಿರ್ತೀವಿ, ಎಲ್ಲಾ ರೋಗ ಬಂದುಬಿಟ್ಟಿರ್ತದೆ. ಆಚಾರ್ಯ ನಾನೇನ್ ಮಾಡ್ಬೇಕು? ಆಚಾರ್ಯ ನಾ ಏನ್ ಮಾಡ್ಬೇಕು? ಎಲ್ಲ ಮುಗಿದ ಮೇಲೆ ಮಠಕ್ಕೆ ಬಂದ್ರೆ ಏನ್ ಮಾಡ್ಬೇಕು? ಚಿಕ್ಕ ವಯಸ್ಸಿನಿಂದ ಸಾಧನೆ ಮಾಡಬೇಕು, ವ್ರತ ನಿಯಮಗಳ ಆಚರಣೆಗಳನ್ನ ಮಾಡಬೇಕು. ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿ. ಹಾಗೆ ಮಾಡಿದ್ರೆ ಈ ಸಂಸಾರ ರೋಗ ಪರಿಹಾರ ಆಗತ್ತೆ. ಭಗವಂತನ ಕಥಾಗಳನ್ನ ಕೇಳಬೇಕು. ಭವೌಷಧ ಶ್ರೋತ್ರ ಮನೋಭಿರಾಮ. ಈ ದೇವರ ಕಥೆ ಹೇಗು ಅಂದ್ರೆ ಸಂಸಾರ ರೋಗವನ್ನು ಪರಿಹಾರ ಮಾಡತ್ತೆ, ಕರ್ಣಗಳಿಗೆ ಆನಂದಮಯವಾಗಿರ್ತದೆ. ಯಾರ್ಯಾರ್ದೋ ಕಥೆಗಳನ್ನು ಕೇಳಿ ನಮ್ಮ ಕಿವಿಗಳನ್ನ ಹಾಳು ಮಾಡಿಕೊಳ್ಳೋ ಬದಲು ಭಗವಂತನ ಕಥಾಶ್ರವಣ ಮಾಡಬೇಕು. ಅದಕ್ಕೆ ದಾಸರಂತಾರೆ, ಹರಿಕಥಾ ಶ್ರವಣ ಮಾಡೋ ನಿರಂತರ, ಪರಗತಿಗೆ ಇದು ನಿರ್ಧಾರ ನೋಡೋ, ಹರಿ ಭಜನೆ ಮಾಡೋ ನಿರಂತರ. ಭಗವಂತನ ಕಥಾಶ್ರವಣ ಮಾಡ್ರಿ ಅಂತಂತಾರೆ. ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆವುದು. ದಾಸರಂತಾರೆ, ಜಗನ್ನಾಥ ದಾಸರು. ಆದ್ದರಿಂದ ಪಿತಾಮಹಾಮೇ ಸಮರೇ ಮರಂಜಯೈಹಿ ದೇವಂ ವ್ರತಾದ್ಯಾತಿರತೈಸ್ತಿ ಮಿಂಗಿಲೈಹಿ ದುರತ್ಯಯಂ ಕೌರವ ಸೈನ್ಯ ಸಾಗರಂ ಕೃತ್ವಾ ತರನ್ ವತ್ಸ ಪದಂ ಸ್ಮಯತ್ಪ್ಲವಾಹ. ನಮ್ಮ ತಾತ ಪರೀಕ್ಷಿತ್ ರಾಜರು ಹೇಳ್ತಾ ಇದ್ದಾರೆ ಶುಕಾಚಾರ್ಯಗೆ, ಅರ್ಜುನ ಯುದ್ಧ ಮಾಡಲ್ಲ ಅಂತ ಕೂತುಬಿಟ್ಟಿದ್ದ. ಸೇನಯೋರು ಉಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಅಂತ. ಆವಾಗ 17 ಅಧ್ಯಾಯ ಭಗವದ್ಗೀತಾ ಉಪದೇಶ ಮಾಡಿ, ಮತ್ತೆ 18 ಅಧ್ಯಾಯ ಇದೆಯಲ್ಲ ಅಂತ ಕೇಳಬೇಡ್ರಿ. ಅದರೊಳಗೆ ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ. ಆ 1 ಅಧ್ಯಾಯ ಪೂರ್ತಿ ಅರ್ಜುನ ಹತ್ತಿದ್ದು. 2ನೇ ಅಧ್ಯಾಯದಿಂದ ದೇವರು ಉಪದೇಶ ಪ್ರಾರಂಭ ಮಾಡಿದ್ದು. 17 ಅಧ್ಯಾಯ ಭಗವದ್ಗೀತಾವನ್ನ ಉಪದೇಶ ಮಾಡಿ ಮತ್ತೆ ಅವನನ್ನ ಯುದ್ಧಕ್ಕೆ ಸಿದ್ಧ ಮಾಡಿ, ದುರ್ಯೋಧನ ಸಾಕ್ಷಾತ್ತು ಕಲಿ. ಇವಾಗೇನು ಕಲಿಯುಗ ಅಂತೀವಲ್ಲ, ನಾವೆಲ್ಲ ಅಂತೀವಿ, ಅಯ್ಯೋ ಯಾಕ್ರಿ ಇಷ್ಟ ಅನರ್ಥ ಎಲ್ಲ ಆಗ್ತಾ ಇದೆ ದೇಶದಲ್ಲಿ, ಕಲಿಯುಗ ಅಂತ. ಆ ಕಲಿ ಮಹಾ ದೈತ್ಯ ಅವನು, ಮಹಾಪಾಪಿ ಅವನು. ಹೊರಗಿದ್ದು ಅಲ್ಲ, ನಮ್ಮೊಳಗೇ ಇದ್ದು ನಮ್ಮನ್ನ ಕೆಡಿಸ್ತಾನೆ ಕಲಿ. ಇವಾಗ ಇಂಟಿ ದೊಂಗಲನು దేవుడైన పట్టలేడు ಅಂತ ತೆಲುಗುಲು ಒಂದು ಗಾದೆ. ಮನೆ ಕಳ್ಳರನ್ನ ಯಾರು ಹಿಡಿಯೋಲಿಕ್ಕೆ ಆಗುದಿಲ್ಲ, ಬಹಳ ಕಷ್ಟ. ಹಂಗೆ ಅವನು ಮನೆ ಕಳ್ಳ ಅಲ್ಲ, ಮನದ ಒಳಗಿರುವ ಕಳ್ಳ ಅವನು. ನಮ್ಮೊಳಗೇ ಇದ್ದು ನಮಗೆ ಕೆಟ್ಟ ವಿಚಾರ, ಕೆಟ್ಟದ್ದನ್ನ ತಿನ್ಬೇಕು ಅಂತ ಪ್ರೇರಣೆ ಮಾಡ್ತಾನೆ, ಕೆಟ್ಟದ್ದನ್ನ ನೋಡ್ಬೇಕು ಅಂತ ಪ್ರೇರಣೆ ಮಾಡ್ತಾನೆ, ಕೆಟ್ಟದ್ದನ್ನ ಕೇಳಬೇಕು ಅಂತ, ಕೆಟ್ಟದ್ದನ್ನ ಸ್ಪರ್ಶ ಮಾಡಬೇಕು ಅಂತ,
ನಮ್ಮೊಳಗೆ ಇದನ್ನ ನಮ್ಮನ್ನ ಹಾಳು ಮಾಡೋನು ಕಲಿ, ಮಹಾ ದೈತ್ಯ ಅವನು. ಆ ಕಲಿಯ ಅವತಾರನೇ ದುರ್ಯೋಧನ. ಇನ್ನೆಂತ ಪಾಪಿ ಇರಬೇಡ ದುರ್ಯೋಧನ ಅವನು. ಆದ್ದರಿಂದ ಅಂತ ದೈತ್ಯರೆಲ್ಲ ಅವತಾರ ಮಾಡಿದ್ದಾರೆ. ಪಿತಾಮಹಾಮೇ ತಮರೇಮ ರಂಜಯೈಹಿ ದೇವವ್ರತಾದ್ಯಾತಿರತೈಸ್ತಿಮಿಂಗಿಲೈಹಿ ದುರತ್ಯಯಂ ಕೌರವ ಸೈನ್ಯಸಾಗರಂ ಕೃತ್ವಾ ತರನ್ ವತ್ಸಪದಂ ಸ್ಮಯತ್ಪ್ಲವಾಹ. ಯುದ್ಧವನ್ನು ಮಾಡಿಸಿ ದೇವರು ಸುಖವಾಗಿ ದಾಟಿಸಿಬಿಟ್ಟ ಅಂತ ದೇವರ ಚರಿತ್ರೆ ಹೇಳ್ರಿ. ಆಮೇಲೆ ಯಾಕೋ ಇಷ್ಟು ಶ್ರದ್ಧಾ ನಿನಗೆ ಅಂತ ಶುಕಾಚಾರ್ಯ ಕೇಳಿದ್ರೆ ಪರೀಕ್ಷಿತ್ ರಾಜರು ಅಂತಾರೆ, ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಗುರು ಪಾಂಡವಾನಾಂ ಜುಗೋಪಕುಕ್ಷಿಂ ಗತ ಆತ್ತಚಕ್ರೋ ಮಾತುಶ್ಚ ಮೇಯ ಶರಣಂ ಗತಾಯಾಹ. ನಮ್ಮಮ್ಮ ಉತ್ತರಾದೇವಿ ಅಶ್ವತ್ಥಾಮಾಚಾರ್ಯ ಬ್ರಹ್ಮಾಸ್ತ್ರ ಬಿಡ್ತಾರೆ, ಪಾಂಡವರ ಸಂತತಿ ಸರ್ವನಾಶ ಆಗಬೇಕು ಅಂತ. ಇದಕ್ಕೆಲ್ಲ ದುರ್ಯೋಧನ ಅನ್ನ ತಿಂದಿದ್ದ ಕಾರಣ ಅಶ್ವತ್ಥಾಮಾಚಾರ್ಯ. ಆ ಬ್ರಹ್ಮಾಸ್ತ್ರವನ್ನು ಬಿಟ್ಟಾಗ ಒಂದಂಶ ಉತ್ತರಾದೇವಿಯ ಗರ್ಭದ ಮೇಲೆ ಬಂದಿದೆ. ಅಳತಾ ಬಂದಿದ್ದಾಳೆ ಕೃಷ್ಣ ಪರಮಾತ್ಮನ ಹತ್ರ ಉತ್ತರಾದೇವಿ. ಕಾಮಂ ದಹತು ಮಾಂ ನಾಥ ಮಾಮೇ ಗರ್ಭೋ ನಿಪಾತ್ಯತಾಂ ಅಂತ ಹೇಳಿದಾಗ ಗರ್ಭದೊಳಗೆ ಪ್ರವೇಶ ಮಾಡಿ ನನ್ನನ್ನು ರಕ್ಷಣೆ ಮಾಡಿದ್ದು ಆ ಭಗವಂತ. ಗರ್ಭದಲ್ಲಿ ಪರೀಕ್ಷಿತ್ ರಾಜರನ್ನ ರಕ್ಷಣೆ ಮಾಡಿದ್ದಕ್ಕೆ ಅವರಿಗೆ ದೇವರಾತ ಅಂತ ಹೆಸರು ಬಂತು, ವಿಷ್ಣುರಾತ ಅಂತ. ವಿಷ್ಣುರಾತ, ವಿಷ್ಣುನಾ ತ್ರಾತಃ ರಾತಃ ರಕ್ಷಿತಃ, ಆದ್ದರಿಂದ ವಿಷ್ಣುರಾತ ಅಂತ. ನೋಡ್ರಿ, ಗರ್ಭದಲ್ಲಿ ಕೇವಲ ಪರೀಕ್ಷಿತ್ ರಾಜರನ್ನ ಅಷ್ಟೇ ಅಲ್ಲ, ಎಲ್ಲಾರನ್ನ ಗರ್ಭದಲ್ಲಿ ರಕ್ಷಣೆ ಮಾಡೋದು ದೇವರೇ. ಸರಿಯಾಗಿ ತಿಳ್ಕೋಬೇಕು ನಾವು. ಬಸಿರೊಳಗೆ ಶಿಶುವನ್ನು ಬಿಡದೆ ಸಲಹುವರ್ಯಾರೋ, ದಾಸರಂತಾರೆ. ಬಸಿರೊಳಗೆ ಶಿಶುವನ್ನು ಬಿಡದೆ ಸಲಹುವರ್ಯಾರೋ ವಸುದೆಯನು ಬಸಿರೊಳಗೆ ಇಟ್ಟುಕೊಂಡವರ್ಯಾರೋ. ವಸುಧೀಚ ಪುರಂದರ ವಿಠಲ ರಾಯನ ಹಸನಾಗಿ ನೆನೆದು ಸುಖಿಯಾಗೂ ಮನವೇ. ಯಾಕೆ ಚಿಂತಿಸುತ್ತಿರುವಿ ಬರಿದೆ ಮನವೇ. ಲೋಕನಾಥನ ನೆನೆದು ಲೋಕನಾಥನ ನೆನೆದು ಸುಖಿಯಾಗೂ ಮನವೇ. ಯಾಕೆ ಚಿಂತಿಸುತ್ತಿರುವಿ ಬರಿದೆ ಮನವೇ. ಗರ್ಭದಲ್ಲಿ ಪ್ರತಿಯೊಬ್ಬರನ್ನ ರಕ್ಷಣೆ ಮಾಡೋದು ನಮ್ಮನ್ನ ದೇವರೇ. ಗರ್ಭದಿಂದ ಹೊರಗೆ ಬಂದ ಮೇಲೂ ದೇವರು ರಕ್ಷಣೆ ಮಾಡ್ತಾನೆ. ಒಳಗೆ ಬಿಂಬ ರೂಪದಿಂದ, ಹೊರಗೆ ಕಾಲ ರೂಪದಿಂದ. ವೀರ್ಯಾಣಿ ತಸ್ಯ ಕಿಲ ದೇಹ ಭಾಜಾಂ ಅಂತರ್ಬಹಿ ಪೂರುಷ ಕಾಲ ರೂಪೈಹಿ ಪ್ರಯಚ್ಛತೋ ಮೃತ್ಯು ಮನಾಮಯಂ ಚ ಮಾಯಾ ಮನುಷ್ಯಸ್ಯ ವದತ್ವ ವಿದ್ವನ್. ಒಳಗೆ ಹೊರಗೆ ಕಾಲರೂಪದಿಂದ ರಕ್ಷಣೆ ಮಾಡೋಣ ಆ ಭಗವಂತ ನಮ್ಮನ್ನ ಅಂತ ದೇವರ ಚರಿತ್ರೆ ವಿಸ್ತಾರವಾಗಿ ಹೇಳ್ರಿ. ದೇವರ ಅವತಾರ ಮಾಡಿ ಎಷ್ಟು ವರ್ಷ ಭೂಮಿಯ ಮೇಲಿದ್ದ, ಎಷ್ಟು ಜನರನ್ನ ಮದುವೆ ಮಾಡಿಕೊಂಡ, ಎಷ್ಟು ಸಂತಾನವನ್ನು ಪಡೆದ, ಎಷ್ಟು ಜನ ದೈತ್ಯರನ್ನು ಸಂಹಾರ ಮಾಡಿದ, ಏನು ಉಪದೇಶ ಮಾಡಿದ, ಅವೆಲ್ಲವನ್ನ ವಿಸ್ತಾರವಾಗಿ ಹೇಳ್ರಿ. ನೈತಾಚಿ ದುಷ್ಟಃ ಕ್ಷಿಣ್ಮಾಂ ತ್ಯಕ್ತೋದಮಪಿ ಬಾಧತೆ ಪಿಬಂತಂ ತ್ವನ್ಮುಖಾಂಬೋಜಾತ್ ಸತಂ ಹರಿಕಥಾಮೃತಂ ಅಂತಾರೆ ಪರೀಕ್ಷಿತ್ ರಾಜರು. ಸ್ವಾಮಿ, ನಿಮ್ಮ ಮುಖವೆಂಬ ಚಂದ್ರಬಿಂಬದಿಂದ ಭಗವಂತನ ಕಥಾಮೃತವನ್ನ ಶ್ರವಣ ಮಾಡ್ತಾ ಇದ್ರೆ ನಂಗೆ ಹಸಿವೆ ನೀರಡಿಕೆನೇ ಆಗ್ತಾ ಇಲ್ಲ ಅಂತಂದಾಗ ಶುಕಾಚಾರ ಅಂತಾರೆ, ಸಮ್ಯಕ್ ವ್ಯವಸ್ಥಿತ ಬುದ್ಧಿಗೆ ತವ ರಾಜರಟಿ ಸತ್ತಮ ವಾಸುದೇವ ಕಥಾಯ ಅಂತೆ ಯಜ್ಜಾತ ನೈಷ್ಟಿಕಿ ರತಿಗೆ ವಾಸುದೇವ ಕಥಾ ಪ್ರಶ್ನ ಪುರುಷಾಂತ್ರೀನ್ ಪುನಾತಿಗೆ ವಕ್ತಾರಂ ಪೃಚ್ಛಕಂ ಶ್ರೋತೃನ್ ತತ್ಪಾದ ಸಲಿಲಂ ಯಥಾ. ಭಗವಂತನ ಕಥಾ ಹೇಳ್ರಿ ಅಂತ ಪ್ರಶ್ನೆ ಮಾಡಿದವರು, ಹೇಳುವವರು, ಕೇಳುವವರು ಎಲ್ಲರನ್ನ ಪವಿತ್ರ ಮಾಡ್ತದೆ. ದೇವರೇ ಪವಿತ್ರ ಮಾಡ್ತಾನೆ ಅವರನ್ನ. ಅವರಿಗೆ ಅಪರೋಕ್ಷ ಜ್ಞಾನ ಕೊಟ್ಟು ರಕ್ಷಣೆ ಮಾಡ್ತಾನೆ ಭಗವಂತ.
ಹೇಗೆ? ತತ್ಪಾದ ಸಲಿಲಂ ಯಥಾ. ಗಂಗಾದೇವಿನ ಮನೆಯಲ್ಲಿ ಸ್ಮರಣೆ ಮಾಡಿದ್ರು ನಮ್ಮ ಮನೆಯಲ್ಲಿ ಸನ್ನಿಧಾನ ಬಂದ್ಬಿಡತ್ತೆ. ನಾವು ಪ್ರತಿನಿತ್ಯ ಸ್ನಾನ ಮಾಡಬೇಕಾದಾಗ ಗಂಗಾ ಅಂತ ಸ್ಮರಣೆ ಮಾಡ್ಬೇಕು. ನಿಮಗೆಲ್ಲ ಗೊತ್ತು, ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕೃಷ್ಣಾ ಭೀಮರತಿ ಚ ಫಲ್ಗು ಸರಯು ಶ್ರೀಗಂಡಕಿ ಗೋಮತಿ ಕಾವೇರಿ ಕಪಿಲ ಪ್ರಯಾಗ ವಿನತ. ಸುದೈವದಿಂದ ಕಾವೇರಿ ನಮ್ಮ ಮನೆಯಲ್ಲೇ ಬರ್ತದೆ. ವಾರಕ್ಕೊಂದ್ಸಲ ಬರುತ್ತೆ ಅಂತ ಇಟ್ಕೊಳ್ರಿ, ಬಂದಾಗೆ ತುಂಬಿಟ್ಕೊಂಡ್ಬಿಡ್ಬೇಕು. ಕಾವೇರಿ ಕಪಿಲ ಪ್ರಯಾಗ ವಿನತ ನೇತ್ರಾವತಿ ಇತ್ಯಾದಯೋ ನದ್ಯ ಶ್ರೀ ಹರಿಪಾದ ಪಂಕಜ ಭುವಾಹ ಕುರುವಂತು ನೋ ಮಂಗಳಂ. ಆ ಎಲ್ಲಾ ನದಿಗಳನ್ನ ಮನೆಯಲ್ಲಿ ಕೂತು ಬಚ್ಚಲು ಮನೆಯಲ್ಲಿ ಸ್ನಾನ ಮಾಡ್ತಾ ಸ್ಮರಣೆ ಮಾಡಿದರು ನಮ್ಮ ನದಿಯಲ್ಲಿ ನಲ್ಲಿಯಲ್ಲೇನೆ ಎಲ್ಲಾ ನದಿಗಳ ಸನ್ನಿಧಾನ ಬರ್ತದೆ. ಇನ್ನು ಹರಿದ್ವಾರಕ್ಕೆ ಹೋದ್ರೆ ಅಲ್ಲಿ ಹೋಗಿ ಮುಳುಗೆ ಬಿಟ್ರೆ ಎಷ್ಟು ಪಾಪಗಳ ಪರಿಹಾರ ಆಗತ್ತೆ. ಹಾಗೆ ದೇವರ ಕಥಾ ಕೇಳೋದಲ್ಲ, ದೇವರ ಕಥೆಯಲ್ಲಿ ಮುಳುಗಿ ಬಿಡಬೇಕು. ನಾವೆಲ್ಲ ಆ ಭಗವಂತನ ಧ್ಯಾನದಲ್ಲಿ ಮುಳುಗಬೇಕು. ಆವಾಗ ದೇವರ ಅನುಗ್ರಹ ಮಾಡಿಬಿಡ್ತಾನೆ ನಮ್ಮನ್ನ ಎಂಬ ವಿಚಾರವನ್ನ ತಿಳಿಸಿ, ಭೂದೇವಿ ಎಲ್ಲಿ ನೋಡಿದ್ರು ದೈತ್ಯರು ಅವತಾರ ಮಾಡಿಬಿಟ್ಟಿದ್ದಾರೆ, ಅವರೆಲ್ಲರನ್ನ ಸಂಹಾರ ಮಾಡಬೇಕು, ಭೂಭಾರ ಹರಣ ಮಾಡಬೇಕು ಅಂತ ಹೇಳಿ ಬ್ರಹ್ಮದೇವರನ್ನ ಹೋಗಿ ಪ್ರಾರ್ಥನೆ ಮಾಡ್ತಾಳೆ. ಬ್ರಹ್ಮದೇವರು ದೇವರನ್ನ ಪ್ರಾರ್ಥನೆ ಮಾಡ್ತಾರೆ. ಇದಾದ್ಮೇಲೆ ದೇವರು ಲಕ್ಷ್ಮೀ ದೇವಿಗೆ ಬ್ರಹ್ಮಾದಿ ದೇವತೆಗಳಿಗೆ ಆಜ್ಞಾ ಮಾಡಿ, ನಾನು ಅವತಾರ ಮಾಡಿಬಿಡ್ತಾ ಇದ್ದೇನೆ ಭೂಮಿಯಲ್ಲಿ, ನನ್ನ ಸೇವಾ ಮಾಡ್ಲಿಕ್ಕೆ ಎಲ್ಲ ದೇವತೆಗಳು 4 ವರ್ಣದಲ್ಲಿ ಅವತಾರ ಮಾಡಿಬಿಡ್ರಿ ಅಂತ ದೇವರು ಇಷ್ಟು ಆಜ್ಞಾ ಮಾಡಿದ್ದಾರೆ. ಆಮೇಲೆ ಕೃಷ್ಣ ಪರಮಾತ್ಮ ಅವತಾರದ ವಿಚಾರ ನಾಳೆ ವಿಸ್ತಾರವಾಗಿ ತಿಳಿಯೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ ಪ್ರೀತೋಸಿ ಮಾಪತೆ ವ್ಯಾಸ ಯದಿ ಕೇನಾಪಿ ಕರ್ಮಣ ಗುರು ಮಾಂ ಮಧ್ವಶಾಸ್ತ್ರ ಸದಾ ವೃತ್ತಿರತಂ.